ಆ ಟೈಮಲ್ಲಿ ಈಗ ನಾವು ಅನ್ನ ಮಾಡಿಟ್ಟಿರ್ತೀವಲ್ಲ ಅಣ್ಣ, ಹ್ಮ್ ಅಂದ್ರೆ ಈ ಅನ್ನ ಬಿಳಿ ಅನ್ನ ಮಾಡಿರ್ತೀವಲ್ವಾ ರೈಸು, ಅದೇನಾಗಿದೆ ಈಗ ನಾನು ಬೆಳಿಗ್ಗೆ ಮಾಡಿ ಸಂಜೆ ನೋಡೋಷ್ಟೊತ್ತಿಗೆ ಈ ಬೀಟ್ರೂಟ್ ಅಲ್ಲಿ ನಾವ್ ಅನ್ನ ಕಲ್ಸಿದ್ರೆ ಯಾವ ಕಲರ್ ಇರುತ್ತೆ ಹ್ಮ್ ಆ ಕಲರ್ ಆಗಿತ್ತು ಅಣ್ಣ. ಇಲ್ಲ ಅಣ್ಣ ಹೇಳಿದೆ ಪೂರ್ತಿ ತೀರೋದ್ಲು ಅಣ್ಣ ಅಂದ. ಅವಳು ತೀರೋಗ ಒಂದ್ 3-4 ತಿಂಗಳಿಗೆ ನಾನು ನಿಮ್ಗೆ ಕಾಲ್ ಮಾಡಿದ್ದು. ಅಂದ್ರೆ ಆ ರೆಸ್ಟ್ ರೂಮಲ್ಲಿ ಅಣ್ಣ ರೆಸ್ಟ್ ರೂಮ್ ಅಲ್ಲಿ ಮಮ್ಮಿ ನನ್ಗೆ ಹೆಂಗೋ ಹಂಗೋ ಆಗ್ತಾ ಇದೆ ಅಂತ ಗೊತ್ತಾಯ್ತು, ಜ್ಞಾಪನ ಮಾಡಿಕೊಂಡಿರಿ. ಏನ್ ನೆನಪಿದ್ಯೋ ಪಾಪ. ಅದ್ ಕೇಳ್ದಾಗಿಂತ ಅಂದ್ರೆ ಅವ್ರು ಹೇಳಿದೇನು ನಮ್ಮನೆಯವ್ರದ್ದು ಗೌರ್ಮೆಂಟ್ ಕೆಲ್ಸ ಅಂದ್ಬಿಟ್ಟು, ಅಂದ್ರೆ ಅವರು ಇದ್ರಲ್ಲಿ ಕಂಡಕ್ಟರ್ ಕೆಲ್ಸ ಮಾಡ್ತಾರ, VMTC ವರ್ಕ್ ಅಲ್ಲಿ ಮಾಡ್ತಾರ ಅವ್ರು. ಅದು ಗೌರ್ಮೆಂಟ್ ಕೆಲ್ಸ ಅನ್ಬಿಟ್ಟು ಅವ್ರು ಮಾಡಿದ್ದು ನನ್ ಮಗಳು ಟೈಮ್ ಸರಿ ಇಲ್ದಿದ ಆ ಮಗು ಮೇಲೆ ಹೋಯ್ತು ಅಂತ ಹೇಳ್ತಾ ಇದಾರೆ. ಅವಾಗಿನ ಗಂಡನಿ ಮಾಡಿಸಿದ್ದು ಅಂತಲ್ಲ? ಅಣ್ಣ ಅವ್ರು ಮಾಡಿರೋದು ಅಂತ. ಅರ್ಥಾತ್ ನಿಮ್ಮ ಗಂಡ ಹೋಗ್ಬೇಕಿತ್ತು ಅಂತ. ಅವ್ರ ಜಾಗಕ್ಕೆ ಮಗು ಮೇಲೆ ಅಂದ್ರೆ ಅವಳಿಗೆ ಟೈಮ್ ಆತರ ಟೈಮ್ ಅವಳಿಗಿತ್ತು, ಅವಳು ಹೋದ್ಲು ಅಂತ. ಆಗ್ಲವ, ಒಳ್ಳೇದಾಗ್ಲಿ. ಎಲ್ಲಿಂದ ಕರೆ ಮಾಡ್ತಿರೋದು? ಅಣ್ಣ ಬೆಂಗಳೂರು. ನಾ ಒಂದ್ಸರಿ ನಿಮ್ ಹತ್ರ ಮಾತಾಡಿದೆ 2 ವರ್ಷದ ಹಿಂದೆ. ಶಬಾಷ್, ಹಿಂದೆ ಮಾತಾಡಿದ್ರಾ? ಅಣ್ಣ ಮಾತಾಡಿದೆ ಹಿಂಗೆ ಲೈವಲ್ಲೇ ಮಾತಾಡಿದ್ದೆ. ಆಗ ನನ್ ಮಗನೂ ಇರ್ಲಿಲ್ಲ, ನಮ್ ಮನೆಯವರು ಇರ್ಲಿಲ್ಲ, ನಾನು ಒಬ್ಳೆ ಮಾತಾಡಿದೆ ನಿಮ್ ಜೊತೆ. ನನ್ ಮಗಳು ವಿಚಾರಕ್ಕೆ ಚೆನ್ನೈಲೆಲ್ಲ ತೋರ್ಸ್ಕೊ ಬಂದಿ ಒಂದ್ 25 ಲಕ್ಷ 30 ಲಕ್ಷ ಖರ್ಚು ಮಾಡಿದ್ವಿ ಅಂತ ಫೋನ್ ಮಾಡಿ ಮಾತಾಡಿದೆ ನಿಮ್ಗೆ. ಹೌದು ಹೌದು. ಮಗಳು ಹೇಗಿದ್ದಾರೆ? ಇಲ್ಲ ಅಣ್ಣ, ಅದೇ ಮಗಳು ತೀರೋದ್ಲು ಅಂತ ಹೇಳಿದ್ನಲ್ಲ. ಹೌದು, ಆ ವಿಚಾರ ಹೇಳಿದ್ರಿ. ಬಟ್ ನೀವು ಅಲ್ಲೇನೋ ಚಿಕಿತ್ಸೆ ಕೊಡ್ತಿರೋ ಬಗ್ಗೆ ಮಾತ್ರ ಹೇಳಿದ್ರಿ ಅನ್ಸುತ್ತೆ ನೀವು. ಇಲ್ಲ ಅಣ್ಣ ಹೇಳಿದೆ ಪೂರ್ತಿ ತೀರೋದ್ಲು ಅಣ್ಣ ಅಂದ. ಅವಳು ತೀರೋಗ ಒಂದ್ 3-4 ತಿಂಗಳಿಗೆ ನಾನು ನಿಮ್ಗೆ ಕಾಲ್ ಮಾಡಿದ್ದು. ಅಂದ್ರೆ ಆ ರೆಸ್ಟ್ ರೂಮ್ ಅಲ್ಲಿ ಅಣ್ಣ ರೆಸ್ಟ್ ರೂಮ್ ಅಲ್ಲಿ ಮಮ್ಮಿ ನನ್ಗೆ ಹೆಂಗೋ ಹಂಗೋ ಆಗ್ತಾ ಇದೆ ಅಂತ ಜ್ಞಾಪನ ಮಾಡಿಕೊಂಡಿರಿ. ಏನ್ ನೆನಪಿದ್ಯೋ ಪಾಪ. ಹೌದು ಹೌದು. ಆನಂತರ ಅಲ್ಲಿಂದ ಅದೇನೋ ಒಂದು ಹಬ್ಬ ಅನ್ಸುತ್ತವ ಅಥವಾ ಅದು ಬೆಳಿಗ್ಗೆ? ಅಣ್ಣ ಮಹಾಲಯ ಅಮಾವಾಸ್ಯೆ. ನೋಡಿ ನಂಗೆ ನೆನಪಾಯ್ತು ಪಾಪ. ಆಗ್ಲಿ ಆಗ್ಲಿ. ಅದ 1 ವರ್ಷ ಆಯ್ತಾ ಅಲ್ಲಿಯಾ? ಅಣ್ಣ ಆಗ್ಲಿ 2 ವರ್ಷ 3 ವರ್ಷಕ್ಕೆ ಬಿತ್ತು. 3 ವರ್ಷ ಬಂದ್ರೆ 3 ವರ್ಷ. ಅಣ್ಣ 3 ವರ್ಷ ಕಂಪ್ಲೀಟ್ ಆಗುತ್ತೆ. ಇರ್ಲಿ ತಾಯಿ, ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೀನಿ, ಮನೆಗೆ ಇರ್ತೀನಲ್ಲ, ಎಲ್ಲೂ ಹೋಗಲ್ಲ, ಮನೇಲೆ ನೋಡ್ಕೊಂಡಿರ್ತೀನಿ. ಆಯ್ತವ. ಈಗ ಹಂಗೆ ಸುಮ್ನೆ ನೋಡ್ತಾ ಇದ್ ಕರೆ ಮಾಡ್ಬಿಟ್ರ? ಮಾಡ್ದೆ ಅನ್ಕೊಂಡೆ ಬೆಳಿಗ್ಗೆ ನೋಡ್ತಾ ಇದ್ನಲ್ಲ, ತಡಿ ನೋಡೋಣ ಇವತ್ ಗುರುವಾರ ಅಲ್ವಾ, ಮಾಡೋಣ ಸಿಗುತ್ತಾ ಇಲ್ವಾ ಅಂತ ಡೌಟ್ ನಲ್ಲಿ ಕಾಲ್ ಮಾಡ್ದೆ. ಸೋಮವಾರ ಗುರುವಾರ ಶನಿವಾರ ಅಂತ ಫಿಕ್ಸ್ ಗೊತ್ತಾಗ್ಬಿಟ್ಟಿರುತ್ತೆ. ಫಿಕ್ಸ್ ಗೊತ್ತಾಗಿರುತ್ತೆ. ಶನಿವಾರ ಇರ್ತಾರೆ ನಮ್ಮ ಮನೇಲಿ, ಸೋಮವಾರ ಇರ್ತಾರೆ, ಗುರುವಾರ ಇರಲ್ಲ. ಅವ್ರು ನೈಟ್ ಆಲ್ಟ್ ಡ್ಯೂಟಿಗೆ ಹೋಗ್ತಾರೆ ಅಣ್ಣ, ಇರಲ್ಲ. ಈಗ ನಾನು ನನ್ ಮಗ ಇಬ್ರೇ ಇರೋದು. ಆಗ್ಲಿ ತಾಯಿ, ಒಳ್ಳೇದಾಗ್ಲಿ. ಬಹಳ ಖುಷಿ ಅಣ್ಣ. ನಾವೊಂದ್ ಏನೋ ಕೇಳ್ಬೇಕಾದ್ ನೀವ್ ನಂಬಲ್ಲ ಅಂತ ನನ್ಗೆ ಗೊತ್ತು, ನಿಜನ ಸುಳ್ಳು ಗೊತ್ತು. ನಂಗೆ ಅದೇ ಡೌಟ್ ಇತ್ತು, ಕೇಳೋಣ ಅಂತ. ಎಂತ ಅಣ್ಣ ಅಂದ್ರೆ ನನ್ ಮಗಳು ತೀರೋದ್ಲಲ್ವಾ, ಅಮಾವಾಸ್ಯೆ ದಿನ ತೀರೋದ್ಲಲ್ವಾ, ಅದು ಸುಮಾರು ಕೇಳಿದ್ರೆ ಇಲ್ಲ ಅವಳ ಆಯ್ಸಷ್ಟೇ ಅಂತ ಬಂತು. ಆದ್ರೆ ನಮ್ಗೆ ಮೊನ್ನೆ ಒಂದು 4 ತಿಂಗಳು ಅನ್ಕೊಳ್ಳಿ ಅಣ್ಣ, ಇಲ್ಲಿ ಈಗಿರೋ ಮನೇಲೇನೆ 4 ತಿಂಗಳು ಅನ್ಕೊಳ್ಳಿ. ಆ ಟೈಮಲ್ಲಿ ಈಗ ನಾವ್ ಅನ್ನ ಮಾಡಿಟ್ಟಿರ್ತೀವಲ್ಲ ಅಣ್ಣ, ಅಂದ್ರೆ ಈ ಅನ್ನ ಬಿಳಿ ಅನ್ನ ಮಾಡಿರ್ತೀವಲ್ವಾ ರೈಸು, ಅದೇನಾಗಿದೆ ಈಗ ನಾನು ಬೆಳಿಗ್ಗೆ ಮಾಡಿ ಸಂಜೆ ನೋಡೋಷ್ಟೊತ್ತಿಗೆ ಈ ಬೀಟ್ರೂಟ್ ಅಲ್ಲಿ ನಾವ್ ಅನ್ನ ಕಲ್ಸಿದ್ರೆ ಯಾವ ಕಲರ್ ಇರುತ್ತೆ ಆ ಕಲರ್ ಆಗಿತ್ತು ಅಣ್ಣ ಅನ್ನ. ಮತ್ತೆ ಅದು ಬೇಡ ಅಂತ ಅನ್ಬಿಟ್ಟು ಏನೋ ಆಗಿದೆ ಅನ್ಕೊಂಡ್ ಸುಮ್ನೆ ಆದ್ವಿ. ಮತ್ತೆ ನೋಡೋಣ ಅನ್ಬಿಟ್ಟು ತಿರ್ಗ್ ಬೆಳಿಗ್ಗೆ ಮಾಡಿದ್ರೆ ಕಂಟಿನ್ಯೂಸ್ 3 ದಿನ ಅದೇ ಸೇಮ್ ಹಂಗೆ ಆಯ್ತು ಅಣ್ಣ. ಮತ್ತೆ ಎಲ್ಲೋ ಒಂದು ಕೇಳಿದ್ಕೆ ಅದೇನ್ ಬಂತು, ಏನೋ ಕೆಟ್ಟದ್ ಮಾಡಿದಾರೆ ಅಂತ ಬಂತು. ಯಾರೋ ನಿಮ್ ಮನೆಯವ್ರ ಕಡೆ ರಿಲೇಷನ್ ಯಾರೋ ಏನೋ ಕೆಟ್ಟದ್ ಮಾಡಿದಾರೆ ಅಂತ ಬಂತು. ಅದು ಒಂದ್ ಹೆಂಗ್ಸು 2 ಗಂಡ್ಸು ಮಾಡಿದಾರೆ ಅಂತ ಬಂತು. ಮತ್ ನಾವ್ ಅದನ್ನು ಅವ್ರೇನಂದ್ರು ಇನ್ನೇನು ಹೇಳಿಲ್ಲ, ಸರಿ ಈ ತರ ಆಗಿದೆ, ಹೋಗ್ ನಿಮ್ ಮನೆದವ್ರು ಹೋಗ್ ನೀವ್ ಕೈ ಮುಕ್ಕೊಂಡ್ ಮನೆದವ್ರ ಪೂಜೆ ಮಾಡಿಸ್ಕೊ ಬಂದ್ಬಿಡಿ ಅಂತ ಅಂದ್ರು ಅಷ್ಟೇ. ಅದು ನಂಬಿಲ್ಲ ನಾವು. ಅದಾದ್ಮೇಲೆ ಮತ್ತೆ
ಆ ಕೇಳಿದ ಪ್ಲೇಸ್ ಬೇರೆ, ಮತ್ ಇನ್ನೊಂದ್ ಅದಕ್ಕೂ ಏನಿಲ್ಲ ಅಂದ್ರೂ ಒಂದ್ 100 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹೋಗಿ ಕೇಳಿದೀವಿ. ಅವ್ರ ಯಾರೋ ಇವ್ರ ಯಾರೋ ಗೊತ್ತಿಲ್ಲ ಅಣ್ಣ. ಸೇಮ್ ಇಲ್ಲೇನ್ ಬಂತು ಆ ಜಾಗದಲ್ಲೂ ಸೇಮ್ ಅದೇ, ಒಂದ್ ಹೆಂಗ್ಸು 2 ಗಂಡ್ಸು ಸೇರ್ ಮಾಡಿರೋದು ಇದು ಅಂತಾನೆ ಬಂತು. ಇದು ನಂಬೇಕಾ ಬಿಡ್ಬೇಕಾ ಒಂದು ಗೊತ್ತಿಲ್ಲ ಅಣ್ಣ. ಅದ್ ಕೇಳ್ದಾಗಿಂತ ಅಂದ್ರೆ ಅವ್ರು ಹೇಳಿದ್ದೇನು, ನಮ್ಮನೆಯವ್ರದ್ದು ಗೌರ್ಮೆಂಟ್ ಕೆಲ್ಸ ಅಂದ್ಬಿಟ್ಟು, ಅಂದ್ರೆ ಅವ್ರು ಇದ್ರಲ್ಲಿ ಕಂಡಕ್ಟರ್ ಕೆಲ್ಸ ಮಾಡ್ತಾರ, VMTC ವರ್ಕ್ ಅಲ್ಲಿ ಮಾಡ್ತಾರ ಅವ್ರು. ಅದು ಗೌರ್ಮೆಂಟ್ ಕೆಲ್ಸ ಅನ್ಬಿಟ್ಟು ಅವ್ರು ಮಾಡಿದ್ದು ನನ್ ಮಗಳು ಟೈಮ್ ಸರಿ ಇಲ್ದಿದ ಆ ಮಗು ಮೇಲೆ ಹೋಯ್ತು ಅಂತ ಹೇಳ್ತಾ ಇದಾರೆ. ಅವಾಗಿನ ಗಂಡನಿ ಮಾಡಿಸಿದ್ದು ಅಂತಲ್ಲ. ಅಣ್ಣ ಅವ್ರು ಮಾಡಿರೋದು ಅಂತ. ಅರ್ಥಾತ್ ನಿಮ್ಮ ಗಂಡ ಹೋಗ್ಬೇಕಿತ್ತು ಅಂತ. ಅವ್ರ ಜಾಗಕ್ಕೆ ಮಗು ಮೇಲೆ ಅಂದ್ರೆ ಅವಳಿಗೆ ಟೈಮ್ ಆತರ ಟೈಮ್ ಅವಳಿಗಿತ್ತು, ಅವಳು ಹೋದ್ಲು ಅಂತ. ಇದ್ ನಂಬೇಕಾ ಬಿಡ್ಬೇಕಾ ಒಂದು ಗೊತ್ತಿಲ್ಲ ಅಣ್ಣ. ಅವಾಗಿಂದ ಅನ್ಯಾಯವಾಗಿ ಅಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅದು ಕೊಡ್ಬಾರ್ದ್ ಕೊಟ್ಟಿ ಉಳಿಸ್ಕೊಳಕ್ ಏನೇನೋ ಪಾಡ್ಪಟ್ಟಿ ಉಳಿಸ್ಕೊಂಡ್ ಏನೋ ಮಾಡ್ಕೊಂಡಿದ್ವಿ. ಆದ್ರೂ ಅನ್ಯಾಯವಾಗಿ ಕಿತ್ಕೊಂಡ್ಬಿಟ್ರಲ್ಲ ಅಂತ ಅದು ಬೇರೆ ನೋವು. ಈಗೂ ಮರೆಯಕ್ಕಾಗ್ತಿಲ್ಲ ಅದ್ರನ್ನ. ಎಷ್ಟೋ ಸರಿ ನನ್ ಏನ್ ಅನ್ಕೊಂಡ್ ಯಾಕನ್ನ ಉಳ್ಸಿದೆಪ್ಪ ಭಗವಂತ, ನಾನು ಕರ್ಕೊಂಡ್ಬಿಡು ಅನ್ನಷ್ಟು ನೋವು ಬರ್ತೈತ. ಮನೇಲಿ ಮಹಾಲಕ್ಷ್ಮಿ ಇದ್ದಂಗಿದ್ಲು, ಅವಳನ್ನ ಕಿತ್ಕೊಂಡ್ಬಿಟ್ನಲ್ಲ ಭಗವಂತ. ಆಯ್ತು, ಬಟ್ ಯಾರು ಅಂಥದ್ದೇನೋ ಮಾಡಿದ್ದಾರೆ ಅಂತ ಅಂದಾಗ ಇಂಥವ್ರು ಅಂತ ನಿಮಗೊಂದು ಅಂದಾಜು ಬಂತ? ಅವ್ರನ್ನ ಕೇಳಿದ್ರೆ ಯಾರು ಅಂತ ಹೇಳಿಲ್ಲ. ಈಗ ಒಂದ್ ಹೆಂಗ್ಸಿಬ್ರು ಗಂಡಸು ಅಂತ ಬಂತು. ನಮ್ಗ ಅನ್ಕೊಂಡಿರೋ ಪ್ರಕಾರ ನಮ್ಮ ಮನೆಯವ್ರ ರಿಲೇಷನ್ ನನ್ ಕಡೆಯವ್ರೆ ಯಾರಿಲ್ಲ ಅಣ್ಣ, ಎಲ್ಲಾ ಒಳ್ಳೆಯವ್ರೇನೆ. ಅಲ್ಲಿ ಬಂದಿದ್ದು ಅದೇ ನಿಮ್ ಮನೆಯವ್ರ ಕಡೆಯವ್ರೆ ಮಾಡಿದ್ದು ಅಂತ ಬಂತು. ಅಂದಾಜು ಅಂದ್ರೆ ಇಂಥವ್ರೆ ಅಂತ ಕನ್ಫರ್ಮ್ ಇಲ್ಲ. ನಾವ್ ಅನ್ಕೊಂಡಿರೋ ಪ್ರಕಾರ ಅವ್ರೆ ಅಂತ ನಾವ್ ಅನ್ಕೊಂಡಿದೀವಿ. ಇಂಥವ್ರು ಅಂತ ಇನ್ನೂವರೆಗೂ ಗೊತ್ತಾಗ್ತಾ ಇಲ್ಲ ಯಾರು ಅಂತ. ಅದಾದ್ಮೇಲೆ ಅನ್ನ ಮತ್ ಕೆಂಪಾಯ್ತಾ ಅಣ್ಣ? ಅದೇ ಮನೆ ದೇವ್ರಿಗೆ ಹೋದ್ವಿ, ಪೂಜೆ ಮಾಡಿಸ್ಕೊಂಡ್ ಅಬ್ಸರ್ವ್ ಮಾಡಕ್ಕೆ ಅಂತಾನೆ 3 ದಿನ ಇಟ್ಟಿದೀನಿ ಅಣ್ಣ, ನೋಡೋಣ ಅಂತ. ಅದು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ಮೇಲೆ 3 ದಿನ ಇಟ್ಟಿದೀನಿ ಅಣ್ಣ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇವತ್ ಮಾಡಿದ್ದನ್ನ ಇವತ್ ನೈಟ್ ಮಾಡಿದ್ದು ನಾಳೆ ಮಡ್ಗಿ ನಾಡ್ದು ಗಂಟೆ ನೋಡಿದೀನಿ, ಒಂಚೂರು ಏನೂ ಆಗಿಲ್ಲ. ಆಯ್ತು ನೋಡುವ, ನಾನು ಇದನ್ನ ಸ್ವಲ್ಪ ಬೇರೆ ಥರ ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನಾನು ಒಂದು ನಂಬಿಕೆ ಅಂದರೆ ನಮ್ಮ ಮನೆ ದೇವರುಗಳನ್ನು ನಾವು ನಂಬಬೇಕು. ಮನೆ ದೇವತೆ, ಗ್ರಾಮ ದೇವತೆ, ಕುಲದೇವತೆ, ಕ್ಷೇತ್ರ ದೇವತೆ ಅಂತ ನಮ್ಮದೊಂದಷ್ಟು ಸುತ್ತಮುತ್ತ ಸಂಪ್ರದಾಯ ಅಥವಾ ಆಚರಣೆಗಳನ್ನು ನಿಮ್ಮ ಪೂರ್ವಜರು ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಇದಕ್ಕೆ ಮೀರಿ ನಮ್ಮ ಆಯಸ್ಸುಗಳನ್ನು ನಮ್ಮ ಮನೆ ದೇವರುಗಳು ಕಾಪಾಡಲಿಕ್ಕಾಗಲ್ಲ. ಎಷ್ಟಿರುತ್ತೋ ಅದು ಮೀರಿ ಆದಮೇಲೆ ನಾವು ಹೊರಡಬೇಕು. ಅಂದರೆ ಸಾವು ಮನುಷ್ಯ ಬದುಕಿರುವ ನಮಗೆ ದುರಂತ, ಆದರೆ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಅದೊಂದು ಮುಕ್ತಿ. ಅದು ಎಲ್ಲ ಯಾತನೆಗಳ ಕೊನೆ ಅಲ್ವಾ ಅದು? ಬದುಕಿರೋ ನಮಗೆ ಅವ್ರ ಮೇಲೆ ಏನೇನೋ ಪ್ರೀತಿ ಇತ್ತು, ಅಯ್ಯೋ ಅವ್ರ ಜೊತೆ ಬೆಳೆದಿದ್ದು, ಅವ್ರ ಮಹಾಲಕ್ಷ್ಮಿ, ಅವರು ಮುದ್ದು, ಅವರು ಹಂಗೆ ಹಿಂಗೆ, ನಮಗೇನಿಷ್ಟ ಅವ್ರು ನಮ್ಮ ಜೊತೆನೇ ಇರೋದು ಇಷ್ಟ. ಅವರು ಹೋಗೋದು ನಮಗಿಷ್ಟ ಇಲ್ಲ. ಯಾಕೆ? ಅವರೊಂದಿಗೆ ನಮಗೊಂದು ಬಾಂಡಿಂಗ್, ಒಂದು ಸಂಬಂಧ ಇದೆ, ಒಂದು ನೆನಪುಗಳಿದ್ದಾವೆ, ಒಂದಷ್ಟು ಪ್ರೀತಿ, ಒಂದಷ್ಟು ಅನುಭವಗಳಿದ್ದಾವೆ. ಅವರು ನಮ್ಮ ಜೊತೆ ಸಾಯೋವರೆಗೂ ಇರಬೇಕು. ಅಂದರೆ ನಾವು ಕಣ್ಣು ಮುಚ್ಚಿದ ಮೇಲೆ ಇಲ್ಲೇನಾಗುತ್ತೋ ನಮಗೆ ಗೊತ್ತಿಲ್ಲ, ಆದರೆ ನಾವು ಇನ್ನೂ ಕಣ್ಣು ಬಿಟ್ಕೊಂಡು ಚೆನ್ನಾಗಿದ್ದಾಗಲೇ ಅವ್ರು ಕಣ್ಣು ಮುಚ್ಚಬಾರ್ದು ಅನ್ನೋದು ನಮ್ಮ ಆಸೆ. ಅದು ಎಲ್ಲರ ಮನೆಯಲ್ಲೂ ತಮ್ಮ ಪ್ರೀತಿ ಪಾತ್ರರ ಬಗ್ಗೆ ಇದೇ ಆಸೆ ಅಲ್ವ? ಈಗ ಒಂದು ವೇಳೆ ನಾವು ಸತ್ತ ಮರುಕ್ಷಣವೇ ನಮ್ಮ ಪ್ರೀತಿ ಪಾತ್ರರು ಸತ್ತರು ನನಗೆ ಬೇಜಾರಿಲ್ಲ, ಬಟ್ ನನ್ನ ಮುಂದೆ ಅವ್ರು ಸಾಯಬಾರ್ದು ಅಂತ ಹಿಂಗಿರ್ತವೆ ಪ್ರೀತಿ, ಹೌದಲ್ಲ? ಆದರೆ ಕರ್ಮ ಶೇಷ ಅಥವಾ ಕರ್ಮ ಸಿದ್ಧಾಂತ ನಮ್ಮ ಕಟ್ಟಿಕೊಂಡು ಬಂದ ಪ್ರಾರಬ್ಧಗಳ ಗಂಟು ಮುಗಿದ ಮೇಲೆ ಪ್ರೀತಿ ಪಾತ್ರರಿಗೆ ಇಷ್ಟ ಇದೆಯಾ ಇಲ್ವಾ ಅದು ಯಾವುದು ಲೆಕ್ಕ ಇಲ್ಲ.
ಕೆಲವು ಮಕ್ಕಳು ಆಸ್ಪತ್ರೆಯಲ್ಲೇ ಸಾಯ್ತವೆ, ಹುಟ್ಟಿ ಮರುಕ್ಷಣವೇ ಸಾಯ್ತವೆ. ಇನ್ನು ಕೆಲವೊಂದು 10 ವರ್ಷಕ್ಕೆ ಸಾಯ್ತವೆ, 30 ವರ್ಷಕ್ಕೆ ಸಾಯ್ತಾರೆ, 50 ವರ್ಷಕ್ಕೆ, ಕೆಲವೊಬ್ಬರು 100 ವರ್ಷಕ್ಕೆ. ಈ ಅಂದರೆ ಹಿಂದಿನ ಜನ್ಮದಲ್ಲಿ ಅಂಥದ್ದೇನೂ ನಮ್ಮ ಕರ್ಮಗಳಿಲ್ಲ, ಅದೆಲ್ಲ ಸುಳ್ಳು ಅನ್ನೋದಾದರೆ ಒಬ್ಬೊಬ್ಬರು ಒಂದೊಂದು ವಯಸ್ಸಲ್ಲಿ ಸಾಯೋದು ಯಾಕೆ ಮತ್ತೆ? ಏನೋ ಇರಬೇಕಲ್ಲ. ಒಬ್ಬ 100 ವರ್ಷ ಬದುಕೋದು ಯಾಕೆ? ಒಬ್ಬ ಹುಟ್ಟಿದ ಆಸ್ಪತ್ರೆಯಲ್ಲಿ ಸಾಯೋದು ಯಾಕೆ? ಒಬ್ಬ 8 ವರ್ಷ ಇದ್ದು ಆಮೇಲೆ ಅವಕಾಶ ಸಾಯೋದು ಯಾಕೆ? ಇನ್ನೊಬ್ಬ ಯಾರೋ 40 ವರ್ಷಕ್ಕೆ ಆಕ್ಸಿಡೆಂಟ್ ಸಾಯೋದಾಗೋದು ಯಾಕೆ? ಈ ನೀರಿಗೆ ಬಿದ್ದು ಸಾಯೋದು, ಹಾರ್ಟ್ ಅಟ್ಯಾಕ್ ಆಗೋದು, ಆಕ್ಸಿಡೆಂಟ್ ಆಗೋದು, ಈ ವ್ಯತ್ಯಾಸಕ್ಕೆ ಕಾರಣ ಏನು ಮತ್ತೆ? ಅಂದರೆ ನನ್ನ ಮಗಳು, ನನ್ನ ಮಗ, ನನ್ನ ಹೆಂಡತಿ, ನನ್ನ ಬಂಧು, ನನ್ನ ಬಳಗ, ಇದು ಮೀರಿ ಇನ್ನೇನೋ ಒಂದು ಶಕ್ತಿ ಕೆಲಸ ಮಾಡ್ತಿದೆ. ಅದು ಕಳಿಸಿದೆ, ಅದೇನೋ ಒಂದು ಕೆಲಸ ಮುಗಿದ ಮೇಲೆ ಅದು ಸಾವು ನಮಗೆ, ಆದರೆ ಅದಕ್ಕೆ ಅದು ಸಾವಲ್ಲ. ಅದಕ್ಕೆ ಈ ದೇಹದಿಂದ ಒಂದು ಬಿಡುಗಡೆ ಅಷ್ಟೇ. ಅದು ಯಾವಾಗಲೂ ಇದ್ದೇ ಇದೆ. ದೇಹದ ಒಳಗಡೆಯಿಂದ ಅದು ಆಚೆ ಹೋಯಿತು, ಅದು ನಮ್ಮ ಕಣ್ಣಿಗೆ ಅದು ಸಾವು. ಆದರೆ ದೇಹದ ಒಳಗಡೆ ಯಾವ ಚೈತನ್ಯ ಇತ್ತು ಅದು ಹಾಗೇ ಇದೆ. ಮಗಳು ಅಂತ ನೀವೇನು ಕರೀತಾ ಇದ್ರಿ, ದೇಹಕ್ಕೂ ಆತ್ಮಕ್ಕೂ ನಮಗೆ ಬಾಂಡಿಂಗ್ ಇರೋದು ದೇಹದೊಂದಿಗೆ. ಹಾಗಾಗಿ ಅಯ್ಯೋ ಅಲ್ಲಿ ಹೆಣ ಮಲಗಿದೆ, ಅಯ್ಯೋ ನನ್ನ ಮಗಳು ಅಂತೀವಿ. ಇಲ್ಲ, ನಾನು ಆ ಒಳಗಿರುವ ಚೈತನ್ಯವನ್ನಷ್ಟೇ ಪ್ರೀತಿಸಿದರೆ ಅದಕ್ಕೆ ಸಾವೇ ಇಲ್ಲ. ಆದರೆ ನನಗೆ ಹೆಚ್ಚು ಪ್ರೀತಿ ಇದ್ದಿದ್ದು ಆಕೆ ದೇಹದೊಂದಿಗೆ. ಆಯಿತು, ನನಗೆ ಪ್ರೀತಿ ಇದ್ದಿದ್ದು ದೇಹದೊಂದಿಗೆ ಅಲ್ವಾ, ಹಾಗಾದರೆ ದೇಹ ತಗೊಂಡು ಫ್ರಿಡ್ಜಲ್ಲೋ ಮನೆಯಲ್ಲೋ ಇಟ್ಕೊಳ್ಬೋದು, ಯಾಕೆ ಸುಟ್ಟಾಕ್ತೀವಿ? ಆ ನಂತರ ನಮಗೆ ಅರಿವಾಗುತ್ತೆ, ಓಹೋ ನನ್ನ ಮಗಳು ಈ ದೇಹ ಅಲ್ಲ ಅಂತ. ದೇಹ ನನ್ನ ಮಗಳಲ್ಲ ಅಂತ ಸತ್ತ ಮೇಲೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಆ ದೇಹವನ್ನೇ ನಾವು ಪ್ರೀತಿಸಿರ್ತೀವಿ. ಒಂದು ವೇಳೆ ಆ ದೇಹ ನನ್ನ ಮಗಳಲ್ಲ, ಅದು ಇವತ್ತಿದೆ ನಾಳೆ ಸಾಯುತ್ತೆ, ಅದರೊಳಗಿರುವ ಚೈತನ್ಯ ನನ್ನ ಮಗಳು, ಅವಳು ಯಾವಾಗಲೂ ಇರ್ತಾಳೆ. ಈ ಹಿಂದೆಯೂ ಇದ್ಲು, ಈಗಲೂ ಇದ್ದಾಳೆ, ಮುಂದೆಯೂ ಇರ್ತಾಳೆ. ಈ ದೇಹ ನನ್ನ ಮಗಳಲ್ಲ ಅಂದಿದ್ರೆ ನೀನು ಅಳ್ತಿರ್ಲಿಲ್ಲ. ಈ ಮಟ್ಟಿಗೆ ಡೆಪ್ತಾಗಿ ಹೋಗಿ ಆಸೆ ಕಂಡುಕೊಳ್ಳೋಕೆ ಸಾಧ್ಯ ಇಲ್ಲವ ಮನುಷ್ಯರು. ಅಂದರೆ ಜ್ಞಾನ ತಿಳ್ಕೊಳ್ಬೋದು, ಬಟ್ ಹಂಗೆ ಬದುಕಲಿಕ್ಕಾಗಲ್ಲ. ಅಯ್ಯೋ, ಈಗ ನಾಳೆ ನನ್ನ ಏನೋ ಬದುಕಲ್ಲಿ, ಜ್ಞಾನಿಗಳು ಬದುಕಲ್ಲಿ ಏನೋ ನಡೆದ್ರೆ ಅವರು ಅಳ್ತಾರೆ. ಆದರೆ ಸತ್ಯ ಏನು? ಆ ದೇಹದ ಒಳಗಡೆ ಇದ್ದಂತಹ ಚೈತನ್ಯ ಅಥವಾ ಆ ಆತ್ಮ ತನ್ನ ಪ್ರಯಾಣ ಮುಗಿಸುವ ಮುಂಚೆ ನಂದು ಮುಗಿತು, ನಾನು ಹೊರಡ್ತೀನಿ ಅಂತ ಯಾರಿಗೂ ಹೇಳಲ್ಲ. ಅದು ಬಹುಶಃ ಹಂಗೆ ಹೋಗೋದಾಗಿದ್ದರೆ, ಓಹೋ ಅದು ಪ್ರಜ್ಞಾಪೂರ್ವಕವಾಗಿ ಹೊರಟೋಗಿದೆ, ಅಥವಾ ಅದ್ರ ಸಮಯ ಮುಗ್ದಿದೆ ಅಂತ ನಮಗೆ ಗೊತ್ತು ಮಾಡಿ ಹೊರಟೋಗಿದೆ, ನೀವು ಅಳುತ್ತಿರಲಿಲ್ಲ. ಯಾಕಂದರೆ ಅದು ಹೇಳೋಯ್ತು ಬಿಡಪ್ಪ ಅಂತ. ಅದು ಹೆಂಗೆ ಅಂದರೆ, ಮನೇಲಿ ಇರೋ ಮಕ್ಕಳು ಯಾರೋ ಫ್ರೆಂಡ್ಸ್ಗಳ ಜೊತೆ ಹೇಳ್ದೆ ಕೇಳದೆ ಎಲ್ಲೋ ಈಜಾಡ್ಲಿಕ್ಕೆ ಹೋಗ್ಬಿಟ್ರೆ ನಿಮಗೆ ಭಯ, ಅಥವಾ ಹೇಳ್ದೆ ಕೇಳದೆ ಎಲ್ಲೆಲ್ಗೂ ಹೋಗ್ಬಿಟ್ರೆ ನಿಮಗೆ ಭಯ. ಇಲ್ಲಮ್ಮ, ನಾನು ಇಂಥ ಫ್ರೆಂಡ್ಸ್ ಜೊತೆ ಇಂಥ ಜಾಗಕ್ಕೆ ಹೋಗ್ತೀನಿ, ನಿಮ್ಗೆ ಹೇಳೋದ್ರೆ ನಿಮಗೆ ಸಂತೋಷ, ಅಂದರೆ ಹೇಳೋಗಿದ್ದಾನೆ ಅಂತ. ಒಂದು ವೇಳೆ ಸಾಯೋರೆಲ್ಲ ಹೇಳ್ಬಿಟ್ಟು ಹೋಗಿದ್ರೆ, ಇಲ್ಲ ಅವನು ಹೇಳ್ಬಿಟ್ಟು ಹೋಗುವಷ್ಟು ಪ್ರಜ್ಞಾಯುತವಾಗಿತ್ತು ಅವನ ಸಾವು, ಹಾಗಾಗಿ ನೀನು ದುಃಖ ಪಡ್ತಿರ್ಲಿಲ್ಲ. ಬಟ್ ಹೇಳದೆ ಹೋಗ್ಬಿಡ್ತಾರೆ, ಇರೋದೇ ಹಂಗೆ. ಹಾಗಾಗಿ ನಾನು ಹೇಳೋದವ, ಈ ಮನೇಲಿ ಅನ್ನ ಕೆಂಪಾಗಿದ್ದ ಆಗಿರ್ಬೋದು, ಅಥವಾ ಈ ಮಗಳ ಸಾವಾಗಿರ್ಬೋದು, ಕೆಲವೊಂದು ಮನುಷ್ಯನು ತುಂಬ ಉತ್ತರ ಹುಡುಕಲಿಕ್ಕೆ ಹೋದಷ್ಟು ಇರುವ ಜೀವನವನ್ನು ಹಾಳು ಮಾಡಿಕೊಳ್ತೀರ. ಅದಾಯಿತು, ಈಗ ನೀವು ಅದಕ್ಕೆ ಯಾರು ಮಾಡಿಸಿದ್ರು, ಏನು ಮಾಡಿಸಿದ್ರು, ಅದು ಮಾಡಿಸಿದ್ರು. ಈಗ ನೀನು ಅಲ್ಲೊಂದು ಮಾತು ಹೇಳಿದೆ, ಟೈಮ್ ಕೆಟ್ಟಿತ್ತಂತೆ, ಯಾರಿಗೂ ಆಗಬೇಕಾದ್ದು ನನ್ನ ಮಗಳಿಗಾಗಿದೆ ಅಂತ. ಅಂದ್ರೆ ಅದರ ಅರ್ಥ, ನಿನ್ನ ಬದುಕಲ್ಲ ಹಾಗೆ ಹೋಗುವ ಸಮಯ ಬರದ ಹೊರತು ಯಾರು ಏನು ಮಾಡಿಸಿದ್ರು ಏನು ನಡೆಯಲ್ಲ ಅಂತ ಆಯ್ತು. ನಿನ್ನ ಗಂಡನ ಬದುಕಲ್ಲ ಸತ್ಯ ಆಯ್ತಲ್ಲವ? ನಾನೇನು ಹೇಳ್ತಿದ್ನ ಅರ್ಥ ಆಯ್ತಾ ನಿನಗೆ? ಅಂದ್ರೆ ಹಾಗೆ ಬೀಳುವ ಸಮಯ ಅಂತ ನನ್ನ ಕರ್ಮದಲ್ಲಿ ಏನೋ ಇರುತ್ತೆ. ಚೆನ್ನಾಗಿ ನಡ್ಕೊಂಡು ಹೋಗ್ತಿದೆ, ಬೀಳೋ ಸಮಯ ಅಂತ ಇರುತ್ತೆ. ಆಗ ನೀನು ಯಾರು ಏನು ಮಾಡಿಸಿದ್ರು ನೀನು ಬೀಳ್ತೀಯ. ಒಂದು ವೇಳೆ ಅವ್ರು ಮಾಡಿಸಿದ್ದು, ಅಥವಾ ಯಾವ ಮನುಷ್ಯನಿಗೆ ನಾನು ಏನು ಬೇಕಾದರೂ ಮಾಡಿಸ್ಬೋದು ಅನ್ನೋದಾದ್ರೆ ಮತ್ತೆ ಗಂಡ ಹೋಗ್ಬೇಕಿತ್ತಲ್ಲ. ಅಂದರೆ ಈಗ ಹೆಂಗಾಯಿತು ಅಂದರೆ, ಇದರಿಂದ ನೀವು ತಿಳ್ಕೊಳ್ಬೇಕಿರೋದು, ಆ ವಿಧಿ ಅಥವಾ ಅವನ ಭಗವಂತ ಅಲ್ಲೇನೋ ನಾನು ಬೀಳಬೇಕು ಅಂತ ಇದ್ದರೆ ಮಾತ್ರ ಇವೆಲ್ಲ ವರ್ಕ್ ಆಗುತ್ತವೆ. ಅದಿಲ್ಲ ಅಂದರೆ ಈಗ ಮಗಳದ್ದು ಮುಗಿಯೋ ಸಮಯ ಬಂದಿತ್ತು, ಅದು ಈಗ ಅವ್ರು ಮಾಡಿಸಿದ್ರಿಂದ ಹೋಯ್ತು ಅಂತ ಅರ್ಥ ನಾನು ಹೇಳಲ್ಲವ. ಯಾಕಂದರೆ ನಿನಗೆ ಒಂದು ವೇಳೆ ನಾನು ಇದನ್ನು ಹೂ ಅಂತ ಹೇಳಿದ್ರೆ ಮುನ್ನಡೆಯೋ ಎಲ್ಲದಕ್ಕೂ ನೀನು ಇದೇ ಅರ್ಥ ಕಟ್ತಾ ಹೋಗ್ತೀಯ. ಮತ್ತೆ ಭಯ ವಾತಾವರಣ ನಿರ್ಮಾಣ ಆಗ್ಬಿಡುತ್ತೆ.
ಹ್ಮ್ ಯಾರು ಏನು ಬೇಕಾದರೂ ಮಾಡಿಸ್ಬೋದು, ಯಾರು ಏನು ಬೇಕಾದರೂ ಆಗುತ್ತೆ, ಚೆನ್ನಾಗಿರೋರು ಬದುಕು ಹಾಳು ಮಾಡ್ಲಿಕ್ಕೆ ನಾನು ಈ ಮಾಟ ಮಂತ್ರ ಬಳಸ್ಕೊಬಹುದು ಅನ್ನೋ ಅರ್ಥಕ್ಕೆ ಬಂದ್ಬಿಡುತ್ತೆ. ಹ್ಮ್ ನೀವು ಗಂಡನ ಮೇಲೆ ಮಾಡಿಸಿದ್ದು ಅನ್ನೋದಾದ್ರೆ ಗಂಡಂಗೆ ಆಗ್ಬೇಕಿತ್ತು, ಯಾಕೆ ಆಗಲಿಲ್ಲ? ಯಾಕಂದ್ರೆ ಆತನ ಕರ್ಮ, ಆತನ ಪುಣ್ಯ, ಆತನ ಕಾಯ್ತಾ ಇದೆ. ಹ್ಮ್ ಏನೋ ಮಗಳದ ಸಮಯ ಮುಗಿಯುವುದಿತ್ತು, ಹೊರಡ್ತು. ಹ್ಮ್ ಹಾಗಾಗಿ ನಿನ್ನ ಕೆಟ್ಟ ಕಾಲ ಬಂದು ನೀನು ಬೀಳೋ ಸಮಯ ಬಂದು ನೀನು ಅಂದ್ರೆ ಕರ್ಮದಲ್ಲೇ ಅದಿರುತ್ತೆ. ಅದು ಯಾರೋ ಏನೋ ಮಾಡಿಸ್ಬೇಕಾಗಿಲ್ಲ. ಒಂದ್ಸಲಿ ಉದ್ಧಾರ, ಒಂದ್ಸಲಿ ಪಾತಾಳ, ಅದಿದ್ದಿದ್ದೆ. ಹ್ಮ್ ಪಾತಾಳಕ್ಕೆ ಹೋಗಿ ಮತ್ತೆ ಮೇಲೆ ಬಂದವರು ಇದ್ದಾರೆ, ಹಂಗೆ ಪಾತಾಳಕ್ಕೆ ಹೋಗಿ ಸಾವಿಗೆ ಶರಣಾಗಿ ಹಂಗೆ ಹೊಂಟೋದವರು ಇದ್ದಾರೆ. ಯಾಕೆ ಹಿಂಗಾಯ್ತು ಅಂದರೆ ಅದು ಅವ್ರ ಕರ್ಮದಲ್ಲಿತ್ತು. ಹ್ಮ್ ಇಲ್ಲ ಅವ್ರು ಮಾಡಿಸಿರ್ಬೋದು, ಇವ್ರು ಮಾಡಿಸಿರ್ಬೋದು, ಹಂಗೆ ಹಿಂಗೆ ಅಂತ. ನೋಡವ್ವ, ಇಲ್ಲಿ ಶಾಶ್ವತವಾಗಿ ಉಳಿದವ್ರು ಯಾರು ತಾಯಿ? ಮಗಳು ಒಂಚೂರು ಮುಂದೆ, ನಾವು ನೀವು ಒಂಚೂರು ಹಿಂದೆ. ಅಷ್ಟೇ ಅಣ್ಣ. ಅಂದರೆ ಅಯ್ಯೋ ಭಾಳ ಬದುಕಬೇಕಾದವಳು ಹಿಂಗೆ ಆದ್ಲಲ್ಲ ಅನ್ನೋದೊಂದು ದುಃಖ ಬಿಟ್ಟರೆ, ಈಗ ಚಿಕ್ಕ ಚಿಕ್ಕ ಆಗಿನ್ನು ಹುಟ್ಟಿರೋ ಹಸುಗೂಸು ಕೂಡ ಸತ್ತಿರೋದನ್ನು ನೋಡಿದ್ದೀಯಾ? ಹಾ 40 ಸತ್ತಿರೋದು ನೋಡಿದ್ದೀಯ? ಅಂದರೆ ಕಾಯಿಲೆ ಕಸಾನೇ ಇಲ್ಲ, ಸುಮ್ಮನೆ ಹಾಗೆ ಸತ್ತು ಆಕ್ಸಿಡೆಂಟು ಇನ್ನೇನೋ ಆಗಿ ಸತ್ತವ್ರನ್ನ ಎಷ್ಟು ಜನ ನೋಡಿಲ್ಲ ನೀವು? ಹ್ಮ್ ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಮಾಟ ಮಂತ್ರ ಇದು ಬಿಟ್ಬಿಡಿ. ಇದರಿಂದ ಜೀವನ ಪಾಠ ಏನಂದರೆ, ಓ ನಮಗೊಂದು 80, 70, 90 ಆದಮೇಲೆ ನಾನು ಸಾಯೋದು, ಅಲ್ಲಿವರೆಗೂ ಹಿಂಗೆ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ದುಃಖದಲ್ಲಿ ಬದುಕೋಣ, ಆಮೇಲೆ ನಾನು ಎಲ್ಲರನ್ನು ಕ್ಷಮಿಸಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಹೋಗೋಣ. ನಿನ್ಗೆ ಅದಕ್ಕೆ ಅವಕಾಶವೇ ಸಿಗದೆ ಸಾವು ನಿನ್ನನ್ನು ಕರ್ಕೊಂಡು ಹೋಗ್ಬೋದು. ಅದು 20, 30, 40, 50ರಲ್ಲೇ. ಎಲ್ಲೋ ಸೌದೆ ತರ್ಲಿಕ್ಕೆ ಹೋದಾಗ, ನೀರು ತರ್ಲಿಕ್ಕೆ ಹೋದಾಗ, ಎಲ್ಲೋ ಫ್ರೆಂಡ್ ಮನೆಗೆ ಹೋದಾಗ, ಇನ್ನೆಲ್ಲೋ ಸಂತೆಗೆ ಅಲ್ಲೇ ಹೋಗ್ಬಿಡ್ಬೋದು. ಅಂದರೆ ಮಗಳ ಬದುಕು ನನಗೇನು ಕಲಿಸ್ತು ಅಂದರೆ, ಸಾವಿಗೆ ರೋಗವೇ ಬೇಕಿಲ್ಲ ಅಂತ ಅರ್ಥ ಆಯ್ತು. ಗಂಡ ಬಚಾವಾಗಿದ್ದು ನನಗೇನು ಕಲಿಸ್ತು ಅಂದರೆ, ನಾನು ವಿಧಿಯೇ ನನ್ನನ್ನು ಬೀಳಿಸೋವರೆಗೂ ನನಗೆ ಯಾರು ಏನು ಮಾಡ್ಸೋಕ್ಕಲ್ಲ ಅಂತ ಗೊತ್ತಾಯ್ತು. ಹೌದಾ? ಯಾಕಂದ್ರೆ ಅವ್ರು ಮಾಡಿಸಿದ ಗಂಡದ ಮೇಲೆ ಅಂತ ಎಲ್ಲ ಹುಟ್ಟಿತು ಅಂತ ನೀನು ಹೇಳಿದೆ ಅಲ್ವನವ? ಅಂದಮೇಲೆ ಗಂಡ ಬೀಳಬೇಕಿತ್ತು. ನನ್ನ ಹಣೆ ಬರದಲ್ಲಿ ನನ್ನ ವಿಧಿ, ನನ್ನ ಕರ್ಮ, ನನ್ನ ಪುಣ್ಯ ನನ್ನನ್ನು ಅದು ಕಾಪಾಡ್ತಿದೆ ಅಂದಾಗ ಯಾವ ದುಷ್ಟಶಕ್ತಿಗಳು ಏನು ಮಾಡಲಿಕ್ಕಾಗಲ್ಲ. ಅದಕ್ಕೆ ಮನೋಬಲವನ್ನು ನಮ್ಮ ಬುದ್ಧಿ, ನಮ್ಮ ಆಲೋಚನೆಗಳಿಂದ ನಾವು ತುಂಬ ಧೈರ್ಯವಾಗಿ ಇಟ್ಕೊಳ್ಬೇಕು. ಇಲ್ಲ ಪರವಾಗಿಲ್ಲ, ಯಾಕಂದರೆ ಮನೆ ದೇವರು ಇದ್ದಾವ, ಕಾಪಾಡ್ತವೆ. ಮನೆ ದೇವರುಗಳು ನಿಮ್ಮನ್ನು ಸಾವಿನಿಂದ ರಕ್ಷಿಸುವುದಿಲ್ಲ. ಅಂದರೆ ಅದು ಅಲ್ಲಿಗೆ ಬಂದು ನಿಲ್ಲುತ್ತೆ. ನಿಮ್ಮ ಹಣೆ ಬರ ನೆಟ್ಟಗಿದ್ರೆ ಎಲ್ಲ ದೇವರುಗಳು ಇರ್ತವೆ. ಅದು ಒಂಚೂರು ಕೆಟ್ಟುಬಿಟ್ರೆ ಯಾವ ದೇವರು ಇಲ್ಲ. ಅದಕ್ಕೆ ದೇವರನ್ನ ಈ ಕಾರಣಕ್ಕೆ ಬೈತಾ ಕೂತ್ಕೊಳ್ಳೋರಿದ್ದಾರೆ. ಅಯ್ಯೋ ನಾವು ಪ್ರತಿ ಸಂಜೆ ಪೂಜೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಯಾವ ದೇವರು ಕಾಯಿಲಿಲ್ಲ, ನಮ್ಮ ಮಗ ಸತ್ತೋದ, ಅದಾಯಿತು, ಇದಾಯಿತು. ಇದು ದೇವರನ್ನ ಏನು ಮನೆ ಸೆಕ್ಯೂರಿಟಿ ಗಾರ್ಡ್? ನಾವು ನಮ್ಮ ನಂಬಿಕೆಗೆ, ಈಗ ನಮ್ಮ ಮಧ್ಯರಾತ್ರಿಯಲ್ಲಿ ಮಗನಿಗೇನೋ ಹೊಟ್ಟೆ ನೋವು ಬಂದ್ಬಿಡ್ತು, ಯಾಕೋ ಒಂಥರ ಪ್ರಜ್ಞೆ ತಪ್ಪದಂಗೆ ಆಗೋಯ್ತು, ಎಲ್ಲೋ ಅಯ್ಯೋ ಕತ್ಲೆ, ಹೊರಗಡೆ ನೋಡಿದ್ರೆ ಕತ್ಲೆ, ಮಗ ನೋಡಿದ್ರೆ ಹಿಂಗಾಯ್ತು, ಅಯ್ಯೋ ದೇವ್ರೆ ಆಸ್ಪತ್ರೆಗೆ ಹೋಗೋವರೆಗೂ ನನ್ನ ಮಗನಿಗೇನೂ ಆಗದೆ ಇರಲಪ್ಪ ಅಂತ ಒಂದು ಹರಕೆ ಕಟ್ಟಿದಾಗ ನಿಮ್ಗೊಂದು ಧೈರ್ಯ ಬರುತ್ತಲ್ಲ, ನನ್ನ ಮನೆ ದೇವರು ಏನು ಕಾಪಾಡ್ತಾನಪ್ಪ ಅಂದರೆ ಆ ಧೈರ್ಯ ಬಂದಿದ್ದು ದೇವ್ರ ಹೆಸರು ಹೇಳಿದ್ರಿಂದ ಅಥವಾ ಒಂದು ರೂಪಾಯಿ ಹರಕೆ ಕಟ್ಟಿದ್ರಿಂದ. ಆಸ್ಪತ್ರೆಗೆ ಹೋಗೋವರೆಗೂ, ಆಸ್ಪತ್ರೆಯಲ್ಲಿರೋ ವೈದ್ಯ ಅನ್ನೋ ನಾರಾಯಣನನ್ನ, ಭಗವಂತನನ್ನು ಭೇಟಿಯಾಗೋವರೆಗೂ ನನ್ನ ಮನೆ ದೇವರು ನನ್ನನ್ನು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ಬಂತಲ್ಲ, ಆ ನಂಬಿಕೆಗಳನ್ನು ಹುಟ್ಟಿಸೋದಕ್ಕೆ ಈ ದೇವರುಗಳ ಸೃಷ್ಟಿಯಾಗಿದ್ದು. ಹಂಗಂತ ದೇವ್ರು ನಂಬಿಕೊಂಡು ಹರಕೆ ಕಟ್ಟಿಬಿಟ್ಟು ಮಗನ ಮನೇಲೇ ಇಟ್ಕೊಳ್ಳೋದಲ್ಲ. ದೇವ್ರ ಮೇಲೆ ಭಾರ ಹಾಕಬೇಕು, ಡಾಕ್ಟ್ರ್ ಹತ್ರ ಹೋಗಬೇಕು. ಹಾಗಾದರೆ ಮನೆ ದೇವರು ಕಾಪಾಡ್ತಾನೆ ಅನ್ನೋದು ಅಥವಾ ಸಾವಿನಿಂದ ಅವನು ನಮ್ಮನ್ನು ರಕ್ಷಿಸ್ತಾನೆ ಅನ್ನೋದಾದರೆ ಮತ್ತು ಈ ಜಗತ್ತಲ್ಲಿ ಯಾರೂ ಸಾಯಲೇಬಾರ್ದಿತ್ತಲ್ಲವ? ವಿಷಯ ಆಗಲ್ಲ. ಮನೆ ದೇವರು ನಿಮಗೆ ಆ ನಿಜವಾದ ಡಾಕ್ಟರ್ ಬಳಿ ಹೋಗೋವರೆಗೂ ನಿಮಗೊಂದು ಧೈರ್ಯ ಕೊಡ್ಲಿಕ್ಕೆ ಅದಿರೋದು. ಹಾಗಾಗಿ ಹೌದು, ಒಂದೊಂದು ಹಂತದಲ್ಲಿ ನಿಮಗೆ ಬರೋ ಚಿಕ್ಕ ಪುಟ್ಟ ಅಪಾಯಗಳನ್ನು ರಕ್ಷಿಸುವ ಅಥವಾ ಅದರಿಂದ ಕಾಪಾಡುವ ಶಕ್ತಿಯನ್ನು, ಯಾಕಂದರೆ ನೀವು ನಿಮ್ಮ ಪೂಜಾ ಫಲವೋ ಅಥವಾ ಮನೆ ದೇವರನ್ನು ಸದಾಕಾಲ ಬೆಳಗ್ಗೆ ಸಂಜೆ ಸ್ಮರಣೆ ಮಾಡೋ ಕಾಲಕ್ಕೂ ಏನೋ ಆ ಕಾರಣಕ್ಕೆ ದೇವರಿಗೆ ಅಥವಾ ಭಗವಂತನ ಅವನ ಅನುಗ್ರಹ ಸಿಕ್ಕಿ ಚಿಕ್ಕ ಪುಟ್ಟ ಎಡವಟ್ಟುಗಳಿಂದ ನಿಮ್ಮನ್ನು ಅವನು ರಕ್ಷಣೆ ಮಾಡ್ಬೋದು. ಆದರೆ ಸಾವು ಅನ್ನೋ ಅಂತಿಮ ಘಟ್ಟ ಬಂದಾಗ ಅದ್ರ ಮುಂದೆ ಮನೆ ದೇವರುಗಳು ನಿಲ್ಲೋಕ್ಕಾಗಲ್ಲ. ಸೊ ಅಲ್ಟಿಮೇಟ್ಲಿ ಅಯ್ಯೋ ನನ್ನ ಮನೇಲಿ ಹಿಂಗಾಯಿತು, ನನ್ನ ದೇವರು ಕಾಪಾಡಲಿಲ್ಲ. ದೇವರು ನನ್ನ ಭರವಸೆ, ನನ್ನ ಒಂದು ಧೈರ್ಯಕ್ಕೋಸ್ಕರವೇ ಹೊರತು
ನನ್ನ ಮನೆಯಲ್ಲಾಗೋ ಎಡವಟ್ಟು ಅಥವಾ ಅವರವ್ರ ಕರ್ಮದಲ್ಲಿರೋದನ್ನು ನಡೀತಾ ಇದೆ, ಅಥವಾ ಅವ್ರವ್ರ ಕರ್ಮದಲ್ಲಿರೋದು ನಡೆದ ಮಾತ್ರಕ್ಕೆ ದೇವರಿಲ್ಲ ಅಂತ ಅಲ್ಲ. ಸೊ ಮಗಳಿಂಗಾದ್ಮೇಲೆ ದೇವ್ರ ಪೂಜೆ ಮಾಡೋದೇನು ಬಿಟ್ಟಿಲ್ಲ. ಒಂದ್ ತಿಂಗಳು ಬಿಟ್ಟೆ, ಆಮೇಲೆ ಬಿಡಕ್ ಆಗ್ಲಿಲ್ಲ ಅಣ್ಣ. ಇಲ್ಲವ, ಹಂಗಾಗಲ್ಲ. ಸೊ ನೀವು ಇರೋರ್ನಾದ್ರೂ ಚೆನ್ನಾಗ್ ನೋಡ್ಕೊಳಪ್ಪ ಅಂತ ಅಂದ್ಬಿಟ್ಟು ಇರೋರ್ನಾದ್ರೂ ನೋಡ್ಕೊಂಡ್ ಬಟ್ ನಾನು ಒಂದೇ ಹೇಳ್ತೀನಿ, ಇಲ್ಲಿ ಅಲ್ಲಿ ಏನೇನೋ ಕೇಳಲಿಕ್ಕೆ ಹೋಗೋದು ಮತ್ತೆ ಇವನ್ನೆಲ್ಲ ನಿಲ್ಲಿಸಿ. ಇನ್ನೂ 8 ಹತ್ರ ಹೋಗಿ 8 ಥರ ಹುಟ್ಟಿ ಅಥವಾ ಈ ಥರದ್ದು ಹೆಚ್ಚು ಆಗ್ತಾ ಹೋದಷ್ಟು ನೀವು ಇರೋ ಬದುಕನ್ನು ನೆಮ್ಮದಿಯ, ನೀವು ಜೀವಂತವಾಗಿರ್ತೀರ, ಆಯುಸ್ ಗಟ್ಟಿ ಇದೆ, ಆದರೆ ನೆಮ್ಮದಿಯ ಬದುಕಲ್ಲ ನೀವು. ಯಾಕಂದರೆ ನಿಮಗೆ ಯಾವುದೀಗ ಆಲ್ರೆಡಿ ಮುಗಿದು ಹೋಗಿದೆಯೋ ಆ ಪುಟಗಳನ್ನು ತೆಗೆದು ನೋಡೋದಕ್ಕೆ ಹೋದಷ್ಟು ಇವತ್ತು ಬದುಕಬೇಕಿರೋ ಪುಟಗಳು ಹಾಳಾಗ್ತವೆ. ಯಾಕಂದರೆ ಯಾವುದೀಗ ಆಲ್ರೆಡಿ ಮುಗಿದು ಹೋಗಿದೆಯೋ, ಹೌದು ಮಗಳಾಗಿದ್ದರು ಅವರು ಸಮಯ, ಯಾಕಂದರೆ ಈಗ ಅವರು ದೇವರಾಗಿದ್ದಾರೆ, ಅವರು ನಕ್ಷತ್ರವಾಗಿದ್ದಾರೆ, ಅವರು ಮುಂದಿನ ಪ್ರಯಾಣ ನೋಡಿಕೊಂಡಿದ್ದಾರೆ. ಈಗ ಆ ಚೈತನ್ಯ ಬೆಳಕಿನ ದಾರಿಯಲ್ಲಿದೆ, ಅದು ಮುಂದೆ ಹೋಗಿದೆ, ಅದಕ್ಕೆ ನೀವೇನೂ ಅಲ್ಲ. ಆದರೆ ಬದುಕಿರೋ ನಿಮಗೆ ಅದರ ನೆನಪುಗಳಿದ್ದಾವೆ. ಹಾಗಾಗಿ ಮನೆಯಲ್ಲಿ ಏನೋ ಹಂಗಾಯಿತು, ಕೆಲವೊಂದು ನಮ್ಮ ಸುತ್ತಮುತ್ತ ನಡೆಯುವಷ್ಟು ಎಲ್ಲವನ್ನು ತಿಳ್ಕೊಳ್ಳೋ ಶಕ್ತಿ ಮನುಷ್ಯನಿಗೆ ಇನ್ನೂ ದೇವರು ಕೊಟ್ಟಿಲ್ಲವ, ಹೌದಿಲ್ಲವಾ? ಈಗ ಅನ್ನ ಹಂಗಾಯ್ತು, ಅದು ಹಿಂಗಾಯ್ತು, ಅದು ಯಾಕೆ ಹಂಗಾಯ್ತು, ಇವಿಷ್ಟೇ ಅಲ್ಲ, ಇನ್ನೂ ಕೆಲವೊಂದು ವಿಚಿತ್ರಗಳು ನಡೀತವೆ. ನೀವು ಅದನ್ನು ಇಲ್ಲ ತುಂಬ ಉತ್ತರ ಹುಡುಕ್ಲಿಕ್ಕೆ ಹೋದರೆ ಇರೋ ಜೀವನ ನೆಮ್ಮದಿ ಕಳ್ಕೊಂಡ್ಬಿಡ್ತೀವಿ. ಸೊ ಮೊದಲು ಅಲ್ಲಿ ಇಲ್ಲಿ ಏನೇನೋ ಕೇಳಿದ್ರಿ, ಅಲ್ಲಿ ಏನೇನೋ ಹುಟ್ಟಿತು, ಅಂತಿಮವಾಗಿ ನಾನು ಒಂದೇನೋ ಕಾರಣ ಹೇಳ್ಬೋದವ, ಆದರೆ ಅಂತಿಮವಾಗಿ ನಿಮಗೆ ಅದು ಪರಿಹಾರ ಅಲ್ಲ. ಅದು ನಿಮ್ಮನ್ನು ಅಯ್ಯೋ ಅನ್ನಿಸ್ಲಿಕ್ಕೆ ಅದು ಇನ್ನೊಂದು ದಾರಿ ಅಷ್ಟೇ. ಇನ್ನೊಂಚೂರು ಚಿಂತೆ ಕೊಟ್ಟು, ಇನ್ನೊಂಚೂರು ಭಯ ಹುಟ್ಟಿಸಿ, ಅಥವಾ ಇನ್ನೊಂದು ಏನೋ ನಾನು ಹೇಳ್ಬಿಟ್ಟು ಕಳಿಸಿದ್ರೆ ಅದು ಕೊರಗ್ತಾ ಕೂತ್ಕೊಳ್ತಿರೋ ಹೊರತು ಅದು ಪರಿಹಾರ ಅಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಹೊಂದಿರಲಿ, ಎಲ್ಲ ಬಂದಿರೋದು ಹೋಗ್ಲಿಕ್ಕೆ. ನಮ್ಮ ಕರ್ಮಗಳನ್ನು ಕಳಿಲೇಬೇಕವ. ಒಬ್ಬ ನಗ್ತಾ ಕಳೀತಾನೆ, ಒಬ್ಬ ಅಳ್ತಾ ಕಳೀತಾನೆ, ಇನ್ನೊಬ್ಬ ನಗಿಸ್ತಾ ಕಳೀತಾನೆ, ಇನ್ನೊಬ್ಬ ಅಳಿಸ್ತಾ ಕಳೀತಾನೆ. ಹೆಂಗೋ ನಮ್ಮ ಕರ್ಮ. ಈ ಪ್ರಯಾಣದಲ್ಲಿ ಮಗ ಮಗಳು ಗಂಡ ಹೆಂಡತಿ ಬಂಧು ಬಳಗ ಇವರೆಲ್ಲ ನಮ್ಮ ಸುತ್ತಮುತ್ತ ಇವರೇ ಬಂಧುಗಳು ಯಾಕೆ, ಇವರೇ ನೆಂಟರುಗಳು ಯಾಕೆ, ಇವರೇ ನಮಗೆ ಮಗ ಯಾಕೆ, ಇವರೇ ಏನೇನೋ ಒಂದಷ್ಟು ಕರ್ಮಶೇಷಗಳು, ಅಥವಾ ಅವ್ರಿಗೆ ನೀವು ಕೊಡೋದಿರುತ್ತೆ, ನಿಮಗೆ ಅವ್ರು ಕೊಡೋದಿರುತ್ತೆ, ಅವ್ರಿಗೆ ನೀವು ಸೇವೆ ಮಾಡೋದಿರುತ್ತೆ, ನಿಮಗೆ ಅವ್ರ ಸೇವೆ ಮಾಡೋದಿರುತ್ತೆ. ಇದೇನೋ ಒಂದಷ್ಟು ಲಿಮಿಟೆಡ್ ಕರ್ಮಗಳಿರ್ತವೆ. ಅದು ತೀರಿದ ಮೇಲೆ ಜಗಳ ಆಡ್ಕೊಂಡು ಅಥವಾ ಸತ್ತು ಅವ್ರು ದೂರ ಆಗ್ಬಿಡ್ತಾರೆ. ಅಂದ್ರೆ ಒಟ್ಟಿಗೆ ಅದು ಮುಗಿದ ಮೇಲೆ ದೂರ ಆಗ್ಬಿಡ್ತಾರೆ. ಕೆಲವೊಬ್ರು ಜಗಳ ಆಡಿ ದೂರ ಆಗ್ತಾರೆ, ಏನು ಕಾರಣವೇ ಇರಲ್ಲ. ಅಯ್ಯೋ ಚೆನ್ನಾಗಿ ಇತ್ತು ಸರ್, ಏನು ಮನಸ್ತಾಪ ಬಂದು ದೂರ ಆಗ್ಬಿಟ್ರು ಸರ್ ಅಂತಾರೆ ನೋಡಿ ಕೆಲವೊಮ್ಮೆ. ಯಾಕಂಗಾಯ್ತು ಅಂದಾಗ ಅಲ್ಲಿಂದ ಆಚೆಗೆ ಒಂದು ಲವಲೇಶವಷ್ಟು ನಿಮಗೆ ಸೇವೆ ಮಾಡ್ಲಿಕ್ಕೆ ಅವನ ಕರ್ಮದಲ್ಲಿ ಇರೋದಿಲ್ಲ. ಅದ್ರ ಚಾಪ್ಟರ್ ಇನ್ನೆಲ್ಲ ಓಪನ್ ಇರ್ಬೇಕಿರುತ್ತೆ, ಅದು ಹೊಂಟ್ಬಿಡುತ್ತೆ. ಅದು ನೀವು ಕಾರಣ ಹುಡುಕ್ತಾ ಕೂತ್ರೆ ಅಂತ ವ್ಯಾಲ್ಯೂಬಲ್ ಕಾರಣನೇ ಇರಲ್ಲ ಅಲ್ಲಿ. ಅಯ್ಯೋ ಇಂಥದ್ದಾಯ್ತು ಸರ್ ಅದಕ್ಕೆ ಬಿಟ್ಟು ಹೋದ ಅಂತ ಇಲ್ಲ, ಸುಮ್ಮನೆ ದೂರ ಆಗ್ಬಿಡ್ತವೆ. ಕೆಲವೊಂದು ಜಗಳದಿಂದ ದೂರವಾದರೆ ಇನ್ನು ಕೆಲವೊಂದು ಸತ್ತು ದೂರವಾಗುತ್ತೆ. ಹಾಗಾಗಿ ನಾವು ಮುಗಿದು ಹೋಗಿರೋ ಈ ಕತೆಗೆ ಮತ್ತೆ ಜೀವ ಕೊಡೋ ಪ್ರಯತ್ನ ಮಾಡ್ತಾ ಹೋದಷ್ಟು ಅಲ್ಲಿರೋರಿಗೆ ಯಾರು ಏನು ಮಾಡಿಸೋಲ್ಲ, ಅಥವಾ ಮಾಡಿಸೋದ್ರಿಂದ ನಿನ್ನ ಮನೆಗೇನೂ ಆಗಲ್ಲ. ಬಟ್ ನಿಮ್ಮ ಈ ಅರ್ಥವಿಲ್ಲದ ಕಳೆದೋಗಿ ಮನೇಲೇನೋ ಒಂದು ಉಂಗುರ ಕಳೆದೋಗಿದೆ, ಹುಡುಕಿದ್ರೆ ಸಿಗುತ್ತೆ ಅನ್ನೋದಕ್ಕೆ ನಾನು ಹುಡುಕೋಣ, ಅದು ಹುಡುಕಿದ್ರೆ ಸಿಗಲ್ಲ ಅಂತ ಗೊತ್ತಿದ್ದು ಮತ್ತು ಹುಡುಕೋದಾದ್ರೆ ಅದು ಬದುಕು ವ್ಯರ್ಥ ಅಲ್ವಾ? ಹೌದು ತಾನೆ? ಅಲ್ಲ, ಅವಳು ಓದ್ಲು ಇಲ್ಲ ಅಂತೆಲ್ಲ ಹೇಳ್ತಾ ಇಲ್ಲ, ಬರೋದು ಇಲ್ಲ. ಇನ್ ಮತ್ತೆ ಅಂದ್ರೆ ಮನೇಲಿರೋರ್ಗೆ ಏನಾದ್ರೂ ಬಲವಾಗ ನಂಬು. ನೀವು ಸದಾಕಾಲ ದುಷ್ಟಶಕ್ತಿಗಳ ಕುರಿತು ಯೋಚಿಸುವುದನ್ನ ಶಿಷ್ಟಶಕ್ತಿಗಳಿಗೋಸ್ಕರ ಯೋಚಿಸಿ. ಬದುಕು ಇಷ್ಟರಲ್ಲೇ ಇದೆಯವ್ವ. ಯಾವುದಕ್ಕೆ ನೀವು ಹೆಚ್ಚು ಮಹತ್ವ ಕೊಡ್ತೀರೋ ಅದ್ರ ಕೈವಾಡಗಳು ಹೆಚ್ಚು ನೀಡಿದ್ದಾವೆ. ಇಂಥದ್ದೆಲ್ಲ ಕೇಳಿಕೊಂಡು ಇಲ್ಲ ಪರವಾಗಿಲ್ಲ, ಅದು ಇದೆಯಾ ಇಲ್ವಾ ಅನ್ನೋದಕ್ಕಿಂತ ನನ್ನ ನಂಬಿಕೆ ಭಗವಂತ, ನಾನು ಹೆಚ್ಚು ಮನೆ ದೇವರನ್ನು ಪ್ರಾರ್ಥಿಸಿ, ನಾನು ಸತ್ಕರ್ಮದಲ್ಲಿದ್ದು ಒಳ್ಳೆ ಮಾತಾಡ್ತಾ, ಒಳ್ಳೆ ಸಹವಾಸಗಳು ಮಾಡ್ತಾ, ಒಳ್ಳೆ ಆಲೋಚನೆ ಮಾಡ್ತಾ, ನೋಡುವ ಒಳ್ಳೇದು ಮಾಡೋನು ಸಾಯ್ತಾನೆ, ಕೆಟ್ಟದ್ದು ಮಾಡೋನು ಸಾಯ್ತಾನೆ. ಅಂತಿಮವಾಗಿ ಹಾಗೆ ಸಾಯುವ ಮುನ್ನ ನಾವು ಬದುಕಿದ ಬದುಕು ಭಗವಂತನಿಗೆ ಪ್ರಿಯವಾಗಬೇಕಷ್ಟೇ. ಕೆಟ್ಟವರು ಮಾತ್ರ ಸಾಯ್ತಾರೆ, ಒಳ್ಳೆಯವರು ಸಾಯಲ್ಲ ಅಂತ ಏನಿಲ್ಲ.
ಕೆಲವೊಮ್ಮೆ ದುರಾದೃಷ್ಟ, ಕೆಟ್ಟವ್ರಿಗಿಂತ ಒಳ್ಳೆಯವನೇ ಬೇಗ ಸತ್ತಿರ್ತಾನೆ. ಬೇಗ ಬೇಗ ಹೋಗ್ತಾರೆ. ಅದು ಅವರವ್ರ ಕರ್ಮದ ವಿಚಾರ. ಆಗ ನೋಡಿದ್ರೆ ಈ ಲೋಕದಲ್ಲಿ ಇಂಥ ನರಕದ ಜೀವನ, ಇಂಥ ದುಃಖದ ಜೀವನ ಅಂದರೆ ಯಾವ ಮಟ್ಟಿಗೆ ಹೇಳ್ತಾರೆ ಕೆಲವರು ಗುರುಗಳು ಅಂದರೆ, ಬೇಗ ಇಲ್ಲಿಂದ ಪಾರಾದವನೇ ಪುಣ್ಯವಂತ ಅಂತಾರೆ. ನಾನು ಸಾವು ಅಂತ ಬಯಸ್ತಾ ಇಲ್ಲ, ಸಾವು ಅಂತ ಪದ ಬಳಸ್ತಾ ಇಲ್ಲ. ಯಾಕೆ? ಪಾರಾಗುವುದು ಅಂದರೆ ಅದು ಭಗವಂತನ ಇಚ್ಛೆಯಿಂದ ಆಗಬೇಕು. ಆತ್ಮಹತ್ಯೆಯಿಂದಲೋ ಓ ಹೌದಂತೆ ಈ ಕಲಿಯುಗದಲ್ಲಿ ಬೇಗ ಸತ್ತವರೇ ಪುಣ್ಯವಂತರಂತೆ ಅಂದ್ಕೊಂಡು ಏನೋ ಮಾಡ್ಕೊಳ್ಳೋದಲ್ಲ. ಯಾಕಂದ್ರೆ ಇವತ್ತಿನ ಈ ವಿಷದ ಸಮಾಜ ಇದೆಯಲ್ಲವ, ಇಲ್ಲಿಂದ ಪಾರಾಗೋದು ಇದೆಯಲ್ಲ, ಅದೆಂತ ಭಾಗ್ಯ ಅಲ್ವಾ. ಪಾರಾಗೋದು ಅಂದರೆ ಎರಡು ಥರ. ಒಂದು ದೇವನ ಇಚ್ಛೆಯಿಂದಲೇ ಮರಣ ಬರೋದು, ಅದೊಂದು ಕಡೆ. ಆದರೆ ನಾನೇ ಯಾವುದಕ್ಕೂ ಅಂಟಿಕೊಳ್ಳದೆ, ಯಾವುದ್ರ ಸವಾಸವೂ ಇಲ್ಲದೆ, ಎಲ್ಲದರ ಜೊತೆ ಇದ್ದು ಏನು ಇಲ್ಲದಂತೆ ಬದುಕು, ಅದು ಪಾರಾದಂತೆಯೇ. ಅಂದರೆ ವೈರಾಗ್ಯದ ಬದುಕು, ಅದು ಅದು ಸಾವೇ. ಅದು ಲೋಕದಿಂದ ಬಿಡುಗಡೆ ಅಥವಾ ಲೋಕದ ವಿಷಯ ವಸ್ತುಗಳಿಂದ ಬಿಡುಗಡೆ ಆಗೋದು. ನೆಂಟ್ರೇನಂತಾರೆ, ಅದು ಹಿಂಗಂತಾರೆ, ನನ್ನ ಸಂಬಳ ಇಷ್ಟು, ಅಯ್ಯೋ ನಾನು ಹೆಚ್ಚು ಇದು ಮಾಡಲಿಲ್ಲ, ಅದು ಮಾಡಲಿಲ್ಲ, ಈ ಅತೃಪ್ತಿ, ಅಸಮಾಧಾನ, ಅಸೂಹೆ, ಈ ಎಲ್ಲದರಿಂದ ಪಾರಾದ ಅದು ವೈರಾಗ್ಯ. ಅದು ಒಂದು ರೀತಿ ಸಾವೇ. ದೇಹ ಇರುತ್ತೆ, ಆದರೆ ಎಲ್ಲದರಿಂದ ಕಳಚಿಕೊಂಡಿರುತ್ತೆ. ಹಾಗಾಗಿ ಇಲ್ಲಿ ಆ ಮಗಳು ತನ್ನ ಸಮಯ ಮುಗಿದ ಮೇಲೆ ಅದು ಹೊರಟಿದ್ದಾರೆ. ಮಗಳು ಅಂತಲೇ ಬಡಿಸ್ತೀನಿ, ಕಾರಣ ನೀವು ಅವ್ರಿಗೆ ತಾಯಿ ಆಗಿದ್ರಿ ಆ ಜನ್ಮದಲ್ಲಿ. ಹಾಗಾಗಿ ಅದು ಹೊರಟು ನಿಂತಿದೆ. ಬದುಕಿರುವವರು ಇದನ್ನು ಹೇಗೆ ನೋಡಬೇಕು? ಹೌದು, ನಿಮ್ಮ ದುಃಖ ಅದಿದ್ದಿದ್ದೆ, ಯಾಕಂದರೆ ನಿಮ್ಮೊಂದಿಗೆ ಒಂದಷ್ಟು ಸಮಯ ಇದ್ದಿದ್ದರಿಂದ. ಆದರೆ ಈಗ ಉಳಿದಿರುವವರು ಪಾಡೇನು ಅಂದಾಗ ಆ ಮಗಳದ್ದು ಹೆಂಗೆ ಒಂದು ಅಂತ್ಯ ಇತ್ತು, ಎಲ್ಲರಿಗೂ ಒಂದು ಅಂತ್ಯ ಇದೆ. ಅದೊಂದು 50 ವರ್ಷ ಬಿಟ್ಟು ಬರ್ಬೋದು, 80 ವರ್ಷ ಬಿಟ್ಟು ಬರ್ಬೋದು, ಅಲ್ವನಮ್ಮ? ಈ ಅಂತ್ಯ ಇಲ್ಲಿ ಯಾವುದೋ ದುಷ್ಟಶಕ್ತಿಗಳು ನಿರ್ಧಾರ ಮಾಡ್ತವೆ ಅಂದರೆ ಅದು ಸುಳ್ಳು. ಯಾಕಂದ್ರೆ ವಿಧಿ ಅಥವಾ ಈ ಮುಂಚೆ ಯಾವ್ದು ನಿರ್ಧಾರ ಆಗಿದೆಯೋ ಅದನ್ನು ಇವ್ರು ಯಾರು ನಿರ್ಧಾರ ಮಾಡೋದಲ್ಲ. ಅದು ಓ ನಾನೊಂದು ಗೊಂಬಿ ಕಡ್ಡಿ ಚುಚ್ಚಿಬಿಟ್ರೆ ಇವ್ರ ಕತೆ ಮುಗೀತು. ಮತ್ತೆ ಹೇಳ್ತೀನಿ, ನಿನ್ನ ಕಾಲ ಕೆಟ್ಟು ಕೂತಾಗ ಮಾತ್ರ ಇವ್ರಿಗೇನೋ ಇಂಥದ್ದು ಯೋಚನೆ ಮಾಡೋ ಶಕ್ತಿ ಬರುತ್ತೆ. ನಿನ್ನ ಕಾಲ ಚೆನ್ನಾಗಿದ್ದಾಗ ಇವ್ರು ಏನು ಮಾಡಿಸಿದ್ರು ಅದು ನಡೆಯಲ್ಲ, ಇವ್ರಿಗಂತ ಬುದ್ಧಿನೂ ಬರಲ್ಲ. ಅವತ್ತಿಗೆ ಕಾಲ ಕೆಡ್ತು ಅಂದಾಗಲೇ ಇಂಥ ಬುದ್ಧಿಗಳು ಬರ್ತವೆ. ಯಾಕಂದ್ರೆ ವಿಧಿಯ ಪ್ರಕಾರ ಅವ್ರು ಹಾಗೆ ಮಾಡಿಸಿ ಬಂತು ಅನ್ನೋ, ಅಥವಾ ನಿಮ್ಗೆ ಆ ಮೂಲಕ ಏನು ತಾಪತ್ರೆ ಬರೋದು ಅನ್ನೋದು ಆ ವಿಧಿ ಆಟ. ಅವರು ನೆಪ ಅಷ್ಟೇ. ಬಟ್ ನಿಮಗೆ ಬರೋದಿತ್ತು ಅದು, ಇವರು ನೆಪ. ಅವಾಗ ನಮಗೇನು ಅನ್ಸುತ್ತೆ ಬದುಕಿರೋರಿಗೆ, ಓ ಅವ್ರು ಮಾಡಿಸಿದಕ್ಕೆ ಬಂತು ಅಂತ. ಈಗ ಕಾಗೆ ಕೂತ ಮೇಲೆ ಕೊಂಬೆ ಮುರಿಯಿತು, ಅಥವಾ ಇನ್ನೇನು ಕೂರೋಷ್ಟರಲ್ಲಿ ಕೊಂಬೆ ಮುರಿಯೋದಿತ್ತು, ನಮ್ಗೆ ಹೆಂಗೆ ಕಣ್ಣಿಗೆ ಕಾಣುತ್ತೋ ಹಂಗೆ ನಾವು ತಿಳ್ಕೊಳ್ತೀವಿ. ಇಲ್ಲ ಕಾಗೆ ಕೂತಿದ್ಗೆ ಕೊಂಬೆ ಮುರಿಯಿತು ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಆ್ಯಕ್ಚುಲಿ ಕೊಂಬೆ ಮುರಿಯೋದಿತ್ತು, ಬಟ್ ಅದೇ ಟೈಮಿಗೆ ಕಾಯಿಗೆ ಕೂತ್ಕೊಂಡ್ಬಿಡ್ತು. ಇದು ನಾವು ಹಿಂಗೆ ಅರ್ಥ ಮಾಡ್ಕೊಂಡಿರೋದು ಇದನ್ನು. ಸೊ ಹಾಗಾಗಿ ಇಂಥ ವಿಚಾರಗಳು ಅಥವಾ ಕೆಲವು ನಿಮ್ಮ ಇಂದ್ರಿಯಗಳಿಗೂ ಮೀರಿ ಏನೋ ನಡೀತಾ ಇದೆ ಅಂತ ಅಂದಾಗ ಅದನ್ನು ಅಲ್ಲಿ ಇಲ್ಲಿ ಕೇಳೋಕೆ ಹೋದಷ್ಟು ನಿಮಗೆ ಏನೇನೋ ವಿಚಾರಗಳ ಹತ್ರ ಕರ್ಕೊಂಡು, ಅದನ್ನು ಮೂಢನಂಬಿಕೆ ಅಂತ ಏಕವಾಗಿ ನಾನು ಹೇಳಲ್ಲ. ಇದೆ, ಹೌದು, ನೆಗೆಟಿವ್ ಇದೆ, ಆದರೆ ಅದು ವಿಧಿಗಿಂತ ಬಲವಾಗಿಲ್ಲ, ಅಥವಾ ನಿನ್ನ ಮನೆ ದೇವ್ರಿಗಿಂತ ಬಲವಾಗಿಲ್ಲ. ಕೇಳ್ದು ಬಿಟ್ಬಿಟ್ಟು ಆಯ್ತು, ಅವ್ರು ಮಾಡ್ದವ್ರು ಭಗವಂತ ಅವನೇ ಅಂತ ದೇವ್ರ ಮನೆ ದೇವ್ರಿಗೆ ಹೋದ ಕೈ ಮುಕ್ಕೊಂಡ್ ಬಂದು ಅಂದ್ರೆ ಅದೇನಾಯ್ತು ಅಂತಂದ್ರೆ ಅದೇ ಯೋಚನೆ. ಇಷ್ಟು ಖರ್ಚು ಮಾಡಿದ್ವಲ್ಲ ಉಳಿಲಿಲ್ಲ, ಇಷ್ಟು ಖರ್ಚು ಮಾಡಿದ್ದು ಉಳಿಲಿಲ್ಲ ಅಷ್ಟೇ, ಇನ್ನೇನಿಲ್ಲ. ಅರ್ಥ ಆಯ್ತು. ಯೋಚಿಸಬೇಡವ, ನಿನ್ನ ಗಂಡನಿಗೆ ಪೂರ್ಣಾಯುಷ್ಯವಿದೆ, ನಿನಗೂ ನಿನ್ನ ಮಗು ಮತ್ತೆ ನಿಮ್ಮ ಯಜಮಾನ್ರು ಚೆನ್ನಾಗಿ ಬದುಕ್ತೀರಾ. ಆದರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇಂಥ ವಿಚಾರಗಳು ಮನೆಯಲ್ಲಿ ಚರ್ಚೆ ಆಗ್ದಂಗೆ ನೋಡ್ಕೊಳ್ಳಿ. ಇಂಥ ವಿಚಾರಗಳು ಏನೋ ನಿಮಗೆ ಗೊತ್ತಿಲ್ದಂಗೆ ಕೆಲವು ಕಲ್ಲರ್ ಬದಲಾವಣೆ, ಬೇರೆ ಬೇರೆ ವಿಚಾರಗಳು ನಡೆದಾಗ ಅದನ್ನು ತಕ್ಷಣ ಮನೆ ದೇವ್ರಿಗೆ ಒಪ್ಪಿಸಿ ಅಲ್ಲಿಗೇನೋ ಒಂದು ನಿಮ್ಮ ಸಮಾಧಾನಕ್ಕೂ ಏನೋ ಒಂದು ಅರಿಕೆ ಗಟ್ಟಿಗೋದು, ಏನೋ ಒಂದು ಮಾಡ್ಕೊಳ್ಳಿ. ಅದು ಬಿಟ್ಟರೆ ವಿಷಯ ಇನ್ಯಾವುದು ಪಂಡಿತನ ಹತ್ರ ಹೋಗಬಾರ್ದು. ಈಗ ಇಲ್ಲಿ ಬಂದು ಹಂಚ್ಕೊಂಡಿದ್ದು ಇದು ಬೇರೆ ಲೆಕ್ಕ, ಆದರೆ ಹೊರಗಡೆಯವ್ರು ನಿಮಗೆ ಈ ಜ್ಞಾನ ಕೊಟ್ಟು ನಿಮ್ಮನ್ನ ಧನಾತ್ಮಕವಾಗಿ ನಡೆಸ್ತಾರೆ ಅನ್ನೋ ಸುಳ್ಳು. ನಿಮಗೆ ಮತ್ತೊಂದು ಭಯ ಹುಟ್ಟಿಸ್ಬಿಡ್ತಾರೆ. ಹಾಗಂತ ಅವ್ರು ತಪ್ಪು, ಅವ್ರು ಸರಿ ಇಲ್ಲ ಅಥವಾ ಅಂತ ನಾನು ಹೇಳ್ತಾ ಇಲ್ಲ, ನಿಮಗೆ ಇದೇ ನಿಜವಾದ ಮಾರ್ಗ ಅಂತ ಹೇಳ್ತಾ ಇದ್ದೀನಿ.
ಇದನ್ನ ಮೀರಿ ನೀವು ಇನ್ನೂ 10 ಜನ ಹತ್ರ ಹೋಗ್ಬೋದು, ಪಂಡಿತರ ಹತ್ರ ಕೇಳ್ಬೋದು, ಅದು ಇದು ಮಾಡಿಸಬಹುದು. ಅಂತಿಮವಾಗಿ ಅವರೆಲ್ಲ ನಿಮಗೆ ಇನ್ನೊಂದು ಕೊರಗಲಿಕ್ಕೆ ಇನ್ನೊಂದು ಕಾರಣ ಹುಡುಕೊಡ್ತಾರೆ ಹೊರತು ಪರಿಹಾರ ಅಲ್ಲ ಅದು. ಬಿಡು, ಅದು ಮನೆ ದೇವರಿಗೆ ನೀವು ಹೆಚ್ಚು ನಂಬಿಕೆ. ಯಾಕಂದ್ರೆ ನಾನು ಹೇಳಿದ್ನಲ್ಲ, ಭಗವಂತನನ್ನ ನಂಬಿ ಆದ ಮೇಲೂ ಏನೋ ನಡೀತಾ ಇದೆ ಅಂದ್ರೆ ಅದು ಅವನದೇ ಇಚ್ಛೆ ಅಲ್ವಾ? ರಾಘವೇಂದ್ರರನ್ನ ನಂಬಿ ಆದ ಮೇಲೂ, ಕೃಷ್ಣರನ್ನ ನಂಬಿ ಆದ ಮೇಲೂ ಏನೋ ದುಃಖ ನಡೀತಾ ಇದೆ ನನ್ನ ಬದುಕಲ್ಲಿ ಅಂದ್ರೆ ಆ ಮೂಲಕ ನನಗೇನೋ ಅವನು ಕೊಡೋನಿದ್ದಾನೆ. ಅದು ಹಳೆ ಪಾಪಗಳಿಗೆ ಏನು ಪ್ರಾಯಶ್ಚಿತವೋ ಅಥವಾ ಮುಂದೇನೋ ಒಳ್ಳೇದಿದೆಯೋ. ಯಾಕಂದ್ರೆ ಅವನು ಪಾದ ಹಿಡಿದ ಮೇಲೂ ಮತ್ತೆ ಅದೇ ಮಳೆ ಚುಚ್ಚುತ್ತಾ ಇದೆ, ದುಃಖ ಆಗ್ತಾ ಇದೆ ಅನ್ನೋದಾದ್ರೆ ಮತ್ತೆ ಅವನದೇ ಇರ್ಬೇಕಲ್ಲ ಅದು. ಹಾಗಾಗಿ ಆಯ್ತು ಆಗ್ಲಿ, ಕಾಯುವವನೇ ದೊಣ್ಣೆ ತಗೊಂಡು ನಿಂತಾಗ ಯಾರನ್ನು ಬೇಡ್ಕೊಳ್ಳೋದು? ಆಯ್ತಾಯ್ತು ಆಗ್ಲಿ ಅಂತ ಶರಣಾಗ್ಬಿಡ್ಬೇಕು. ಎಲ್ಲವೂ ಒಂದು ಪರೀಕ್ಷೆ. ಹಾಗಾಗಿ ತುಂಬಾ ದುಃಖ ಪಡ್ಲಿಕ್ಕೆ ಹೋಗಬೇಡ. ಆ ಥರದ್ದೇನು ನಿನ್ನ ಮನೆಗೆ, ನಾನು ಹೇಳಿದ್ನಲ್ಲ, ನಿಮ್ಮ ಟೈಮ್, ನಿಮ್ಮ ಕಾಲ, ನಿಮ್ಮ ಹಣೆ ಬರ, ನಿಮ್ಮ ಕರ್ಮಗಳೆಲ್ಲ ನಿಮ್ಮನ್ನು ಕಾಯ್ತಾ ಇರ್ಬೇಕಾದ್ರೆ ಮನೆ ಮುಂದೆ ತಂದು ನಿಂಬೆ ನೋಡಿದ್ರೆ ಏನೂ ಆಗಲ್ಲ. ಬಟ್ ಕಾಲ ಕೆಡೋದು ಅಂದ್ರೆ ಅದಕ್ಕೆ ನಾವು ಕಾಯ್ತಾ ಇವಾಗ ಕೆಡುತ್ತಾ ಅವಾಗ ಕೆಡುತ್ತಾ ಎಲ್ಲ ಚೆನ್ನಾಗಿದೆ, ಎಲ್ಲ ಒಳ್ಳೇದೇ ಆಗ್ತಾ ಇದೆ. ಕೆಟ್ಟ ಕಾಲ, ದುಃಖದ ಕಾಲ, ರೋಗಗಳ ಕಾಲ, ತಾಪತ್ರಗಳ ಕಾಲ ಅಂತ ಎಲ್ಲಾರ ಬದುಕಲ್ಲೂ ಅದು ಇದ್ದಿದ್ದೆ. ಮಾಟ ಮಂತ್ರ ಮಾಡಿಸಿದ್ರೆ ಮಾತ್ರ ಬರ್ತವೆ ಅಂತ ಇಲ್ಲ. ಇಲ್ಲಿವರೆಗೂ ನೀವಂತ ಎಷ್ಟು ಸೋಲುಗಳು, ಎಷ್ಟು ಕಷ್ಟದ ದಿನಗಳು, ಎಷ್ಟು ಹಣಕಾಸಿನಲ್ಲಿ ಕಷ್ಟಗಳು ಎಲ್ಲವನ್ನು ನೋಡ್ಕೊಂಡು ಬಂದಿದ್ದೀರಾ. ಅವೆಲ್ಲ ಏನು ಅವತ್ತು ಯಾರೋ ಮಾಡಿಸೇ ಬಂದಿದ್ವಾ? ಅದಾಗಿಯೂ ಬಂದಿದ್ದು. ಬಟ್ ಸಾವು ಅನ್ನೋದು ನಮಗೆ ಬೇರೆ ಬೇರೆ ಏನೇನೋ ಯೋಚನೆ ತರುತ್ತಷ್ಟೆ. ಇರ್ಲವಾ, ತಾಯಿ ಕರುಳು, ನಿನಗೆ ದುಃಖ ಇದ್ದಿದ್ದೆ. ಬಟ್ ಇದಕ್ಕೆಲ್ಲ ಹೆಚ್ಚು ತಲೆ ಕೊಡಬೇಡ, ಹೆಚ್ಚು ಗಮನ ಕೊಡಬೇಡ. ನೀನು ದೇವರಂತೆ ಯೋಚಿಸಿದ್ರೆ ನೀನು ದೇವರಾಗ್ತೀಯ. ನೀನು ದೆವ್ವದ ಫಿಲಮ್ ನೋಡ್ಕೊಂಡು ದೆವ್ವದಂತೆ ಯೋಚಿಸಿದ್ರೆ ನಿನ್ನ ಮನೆಯ ಇಟ್ಟಿಂಗ್ ಕೋಲು, ನಿನ್ನ ಮನೆಯ ಒಂದು ಯಾವುದೋ ಒಂದು ಹಗ್ಗ ಕೂಡ ನಿನಗೆ ಹಾವು ಥರನೇ ಕಾಣುತ್ತೆ. ಯಾಕಂದ್ರೆ ಆ ಹಾವು ಅಲ್ಲಿರೋದಲ್ಲ, ಆ ಹಾವು ನಿನ್ನ ಅಂತರಂಗದಲ್ಲಿರೋದು. ನಿನ್ನ ಒಳಗಡೆ ಇರೋದೇ ಹೊರಗಡೆ ಕಾಣುತ್ತೆ. ಇದನ್ನ ನೀನು ಧನಾತ್ಮಕವಾಗಿ ತಗೋ, ಪರವಾಗಿಲ್ಲ. ನಾನು ಆಗಲೇ ಹೇಳಿದ್ನಲ್ಲ, ಬಬ್ಬಾ ಅಂದರೆ ಈ ದೇಹ ಮುಳುಗೋಗ್ಬೋದು, ದೇಹ ಕೊನೆಯಾಗಬಹುದು. ಅದರೊಳಗಿರುವ ನಾನು ಅನ್ನುವ ಆ ಆತ್ಮ ಚೈತನ್ಯ ಅದು ಶಾಶ್ವತ. ಹಾಗಾಗಿ ಈ ಇಂದ್ರಿಯ ಸಮೇತವಾಗಿ, ದೇಹ ಸಮೇತವಾಗಿ ಪುಣ್ಯದ ಜನ್ಮವನ್ನು ದೇವರು ಕೊಟ್ಟಿದ್ದಾನೆ. ತಿಳುವಳಿಕೆಗೆ, ಧನಾತ್ಮಕತೆಗೆ, ಶುದ್ಧ ಜ್ಞಾನದ ಕಡೆ ಗಮನ ಕೊಟ್ಟರೆ ಬರುವ ಜನ್ಮವಾದರೂ ಇದಕ್ಕಿಂತ ವಿವೇಕಿಯಾಗಿ ಹುಟ್ಟುತ್ತೀನಿ. ಈ ಜನ್ಮವನ್ನೆಲ್ಲ ನಾನು ಬರೀ ಅಂಧಕಾರದಲ್ಲೇ ಕಳೆದ್ರೆ ಮತ್ತಿನ್ನು ಪಾತಾಳದಲ್ಲಿ ಹುಟ್ಟುತ್ತೀನಿ ನಾನು. ಈ ಜನ್ಮ ಸಿಕ್ಕಿರೋದು ನೆಕ್ಸ್ಟ್ ಪ್ರಮೋಷನ್ ತಗೊಳ್ಳಿಕ್ಕೆ, ಯೋಗ್ಯತೆ ಗಳಿಸ್ಕೊಳ್ಳಿಕ್ಕೆ ಈ ಜನ್ಮ ಸಿಕ್ಕಿರೋದು. ಆಯ್ತು, ಯೋಚಿಸಬೇಡ. ಅಂಥದ್ದೇನು ನಿನ್ನ ಮನೆ ಮೇಲೆ ಪ್ರಯೋಗ ಆಗಲ್ಲ. ಆದರೂ ನಿನ್ನ ಮನೆ ದೇವರುಗಳ ಅಥವಾ ನಿನ್ನ ಧನಾತ್ಮಕ ಆಲೋಚನೆಗಳೇ ನಿನ್ನನ್ನು ಕಾಪಾಡ್ತವವ. ಶುಭವಾಗಲಿ ನಿನ್ನ ಮಗುವಿಗೆ, ನಿನ್ನ ಗಂಡನಿಗೆ, ನಿನಗೆ, ನಿನ್ನ ಕುಟುಂಬಕ್ಕೆ ಒಳ್ಳೇದಾಗಲಿ. ದೇವ್ರು ಚೆನ್ನಾಗಿಟ್ಟಿರ್ತಾನೆ, ಭಯ ಬೇಡ. ಶುಭವಾಗ್ಲವ. ಥ್ಯಾಂಕ್ಸ್ ಅಣ್ಣ, ಇಷ್ಟೇ ಹೇಳಿದ್ರಿ. ಆಗ್ಲವ, ತೊಂದ್ರೆ ಇಲ್ಲ. ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಪುಣ್ಯ ಮಾಡಿದೀನಿ ಅಂದ್ರೆ ಕಟ್ಕೊಂಡಿರೋ ಗಂಡನಲ್ಲಿ ಪುಣ್ಯ ಮಾಡಿದೀನಿ ನಾನು. ಅದು ಒಂದ್ ಸಿಕ್ಬಿಟ್ರಿ ಎಲ್ಲ ಪುಣ್ಯವು ಸಿಕ್ಕಂಗೆ. ಅಯ್ಯೋ ಅಣ್ಣ, ಮಗು ತರ ನೋಡ್ಕತ್ತಾರ. ಕೇಳ್ತೀಯಲ್ಲ ಕಥೆಯ? ಅಯ್ಯೋ, ಕತೆ ಕೇಳ್ದು ಬೆಳಿಗ್ಗೆ ಮಧ್ಯಾಹ್ನದಲ್ಲಿ ಕೇಳ್ಕೊಂಡೆ. ಆಗ ಅನ್ಕೊಂಡೆ ಸರಿ ನನ್ ಫೋನ್ ಮಾಡೋಣ, ಇದ್ರೊಂದ್ ಕೇಳ್ಬಿಡಣ ಅಂತ. ಅವ್ರು ಮಾಡೋರು ಎಲ್ಲ ಅನ್ಕೊಂತೀನ ಇದೆಲ್ಲ ಕೇಳ್ದಾಗ ನಿಜವಾಗೂ ಪ್ರಪಂಚದಲ್ಲಿ ಇಂಥವ್ರೆಲ್ಲ ಇರ್ತಾರ ಅಂತ. ನನ್ ಗಂಡನ್ ಮುಂದೆ ಇಂಥವ್ರೆಲ್ಲ ಇರ್ತಾರ ಅಂತ ಸರಿ ಅನ್ಸುತ್ತಣ್ಣ. ನೋಡಿ ಹೆಂಗಿರ್ತವೆ ನೋಡಿ, ಏನ್ರಲ್ಲಿ ಯಾವ್ದ್ರಲ್ಲಿ ಇಲ್ಲ ಅಂದ್ರೆ ಕಟ್ಕೊಂಡಿರೋ ಗಂಡನೆಲ್ಲಾದ್ರೂ ಚೆನ್ನಾಗ್ ನೋಡ್ಕಂತಾರಲ್ಲ. ಇನ್ನೂವರ್ಗು ಒಂದ್ ಏಟ್ ಹೊಡ್ದಿಲ್ಲ. 17 ವರ್ಷಕ್ ಮದ್ವೆ ಆಗಿದ್ದಣ. 17 ವರ್ಷಕ್ ಮದ್ವೆ ಆಗಿ ಇನ್ನೂವರೆಗೆ 16 ವರ್ಷ ಆಯ್ತೈತೆ. ಇನ್ನೂವರೆಗೂ ಅಪ್ಪ ಅಮ್ಮ ನೋಡ್ಕೊಂಡಂಗ್ ನೋಡ್ಕೊಂತಾರೆ. ಇರ್ಲವ, ಅದಕ್ಕೆ ನಾನು ಹೇಳೋದು, ಬದುಕಲ್ಲಿ ಕಳ್ಕೊಂಡಿರೋದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ರೆ ಅದು ಕೊರಗು. ಇಂಥದ್ದೇನೋ ಒಂದು ಪುಣ್ಯದಲ್ಲೇ ಇಟ್ಟಿದ್ದಾನೆ ಚೆನ್ನಾಗಿ. ಅಂದ್ರೆ ಈ ಎಲ್ಲ ಕಥೆಗಳು ಕೇಳಾದ್ಮೇಲೆ ನಿಮ್ಗೊಂದು ಸ್ಪಷ್ಟತೆ ಸಿಗುತ್ತೆ, ಎಲ್ಲದರಲ್ಲೂ ಚೆನ್ನಾಗಿರೋರು ಯಾರೂ ಇಲ್ಲ. ಏನೋ ಒಂದ್ರಲ್ಲಂತೂ ದೇವ್ರು ಚೆನ್ನಾಗಿ ಇಟ್ಟಿರ್ತಾನೆ, ಇನ್ನೊಂದೇನೋ ಒಂದ್ ಎಡವಟ್ ಮಾಡಿರ್ತಾನೆ. ಹಣ ಇಲ್ಲ, ಆಸ್ತಿ ಇಲ್ಲ, ಏನಿಲ್ಲ, ಕೂಲಿ ಮಾಡ್ಕೊಂಡ್ ತಿನ್ಬೇಕು, ಬಾಡಿಗೆ ಮನೇಲಿ ಇದ್ವಿ. ಆದ್ರೂ ಗಂಡನ್ದಿಂದ ಸುಖ, ನೆಮ್ಮದಿ ಯಾವ್ದು ಇಲ್ಲ. ಸೂಪರ್.
ಅಷ್ಟೇ ಬಡವನಾದರೆ ಏನು ಬೇಕಾಗಿರೋದು. ಪ್ರಿಯೆ ಕೈ ತುತ್ತು ತಿನಿಸುವೆ ಅಂತ. ಅಷ್ಟೇ ಅಣ್ಣ, ಚೆನ್ನಾಗ್ ನೋಡ್ಕೊಂತಾರೆ, ಅಷ್ಟೇ ಬೇಕಾಗಿರೋದು. ಆಯ್ತು, ಲೇಟ್ ಹೊಡೆದ್ರಲ್ಲ ಸಂಸಾರ ಹಂಗೇ ಏನಿಲ್ಲ. ಚೆನ್ನಾಗಿರ್ಲವ. ಏನೋ ನನ್ ಮಗ ಓದಲ್ಲ ಅಣ್ಣ, ಅದೇ ಹಿಂಸೆ. ಓದಲ್ಲ, ಅವ್ನ್ ಓದಲ್ಲ. ಇಲ್ಲ ಅಣ್ಣ, ಓದಲ್ಲ. ಮತ್ತೆ ಎಲ್ಲ ಚೆನ್ನಾಗಿರ್ಬಿಟ್ರೆ ದೇವ್ರಿಗೆ ಬೇಜಾರ ಅಲ್ವಾ, ಅದಕ್ಕೆ ಓದ್ಬೇಕು. ಅಲ್ವಾ ಅಣ್ಣ, ನೋಡಿ ಇದ್ರಲ್ಲಿ ಮಕ್ಳಲ್ಲಿ ಈ ತರ ನೋವು ಕೊಟ್ಟಿ ಕಟ್ಕೊಂಡಿರೋ ಗಂಡನಲ್ಲಿ ಏನ್ ನೋವಿಲ್ಲವ. ಎಷ್ಟನೇ ಕ್ಲಾಸು ಮಗ? ಅಯ್ಯೋ ಅಣ್ಣ, ಈ ಸರಿ 7th, ನೆಕ್ಸ್ಟ್ 8th. ಮಾತಾಡು ಅಂದ್ರೆ ನಾನ್ ಮಾತಾಡಲ್ಲ ಮಮ್ಮಿ, ಭಯ ಆಯ್ತೈತೆ. ಆಯ್ತು, ಆತನ ಮುಂದೆ ಹೆಚ್ಚು ಆತನ ನ್ಯೂನ್ಯತೆಗಳ ಬಗ್ಗೆ ಮಾತಾಡ್ಬೇಡವ. ಪರವಾಗಿಲ್ಲ, ನಡತೆ ಅವರ ಸಂಸ್ಕಾರಗಳು ಶುದ್ಧವಾಗಿರಲಿ. ಜಸ್ಟ್ ಪಾಸ್ ಆದರೂ ಏನು ಪರವಾಗಿಲ್ಲ. ಬಟ್ ಅವ್ರ ನ್ಯೂನ್ಯತೆ ಅಥವಾ ಅವ್ರು ಓದಲ್ಲ ಅನ್ನೋದು ಹೆಚ್ಚು ಫೋಕಸ್ ಮಾಡೋಕ್ಕೆ ಹೋಗಬೇಡ. ನೀನ್ ಜೊತೆ ಇದ್ದು ಹೋಮ್ವರ್ಕ್ ಮಾಡಿಸೋದು ನಿನ್ನ ಕೈಲಾದ ನೀನು ಮಾಡವ. ಅದನ್ನ ಮೀರಿ ನಾವು ಒಬ್ಬರ ಮುಂದೆ ಅವರ ನ್ಯೂನ್ಯತೆಗಳನ್ನ ಹೆಚ್ಚು ಹೇಳ್ತಾ ಹೋದ್ರೆ ಅವ್ರಿಗೆ ತುಂಬ ಬೇಜಾರು ಅನಿಸ್ಬಿಡುತ್ತೆ. ಬೇಡ. ನಿನ್ನ ಮಗನಲ್ಲಿ ಇನ್ನೂ ಸದ್ಗುಣಗಳು ಅನೇಕ ಇದ್ದಾವೆ, ಅದ್ರ ಕಡೆ ಗಮನ ಕೊಡಿ. ಅವ್ರ ಪಾಸಿಟಿವ್ನ ಹೆಚ್ಚು ಹೇಳ್ತಾ ಬನ್ನಿ. ಆ ಸಮಯದಲ್ಲಿ ಅವ್ರಿಗೆ ನಿಮ್ಮ ಬಗ್ಗೆ ಒಂದು ಅಭಿಮಾನ ಮೂಡುತ್ತೆ. ಹೌದಪ್ಪ, ನನ್ನ ಬೇರೆ ಬೇರೆ ತಪ್ಪುಗಳನ್ನು ಕ್ಷಮಿಸಿ ನನ್ನ ಒಳ್ಳೆಯದನ್ನು ಹೇಳ್ತಾರೆ ಇವರು, ನಾನು ಇವ್ರಿಗೋಸ್ಕರ ಬದುಕಬೇಕು, ಇವ್ರಿಗೋಸ್ಕರ ನಾನು ಮತ್ತೆ ಒಳ್ಳೆ ದಾರಿಗೆ ಬರಬೇಕು, ಅಥವಾ ಮತ್ತೇನೋ ನಾನು ಮಾಡಬೇಕು. ಯಾವಾಗ ಯಾರೋ ಒಬ್ಬರು ನಮ್ಮ ಗುಣದ ಏನೋ 2 ಕೆಟ್ಟ ಗುಣಗಳ ಬಗ್ಗೆ ಹೇಳ್ತಾನೆ ಇರ್ತಾರೆ, ಆದಷ್ಟು ಅವರಿಂದ ಬೇಗ ದೂರ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ಒಂದು ಪಾಸಿಟಿವ್ ಹೇಳ್ತಾ ಹೋದರೆ, ಹೌದು ಪಾಸಿಟಿವ್ ಹೇಳಿದ ಮಾತ್ರಕ್ಕೆ ನೆಗೆಟಿವ್ ಇಲ್ಲ ಅಂತ ಅಲ್ಲ, ಬಟ್ ನೀವು ಯಾವುದ್ರ ಮೇಲೆ ಗಮನ ಕೊಡ್ತೀರಿ? ನಾನು ಹೇಳಿದ್ನಲ್ಲ, ಮನೆ ದೇವ್ರ ಮೇಲೆ ಗಮನ ಕೊಡ್ತಿರೋ ಇಲ್ಲಿ ಯಾವುದೋ ಮಾಟ ಮಂತ್ರದ ಬಗ್ಗೆ ಗಮನ. ನನ್ನ ಯೋಚನೆ ಎಲ್ಲಿ ಅಥವಾ ನನ್ನ ಗಮನವನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ, ಎಲ್ಲಿ ಕೇಂದ್ರೀಕರಿಸ್ತೀನಿ, ಅದೇ ನಾನು ಆಗ್ತಾ ಹೋಗ್ತೀನಿ. ಸೊ ನಿನ್ನ ಮಗನ ವಿಚಾರವಾಗಿಯೂ ಜಸ್ಟ್ ಪಾಸ್ ಆದರೂ ಪರವಾಗಿಲ್ಲ, ಡಿಸ್ಟಿಂಕ್ಷನ್ ಬಂದರೂ ಪರವಾಗಿಲ್ಲ. ನಿನ್ನ ಮಗನನ್ನು ಬದುಕಿರುವಷ್ಟು ಕಾಲ ಒಬ್ಬ ವ್ಯಕ್ತಿಯಾಗಿ ಪ್ರೀತಿಸು. ಅವನ ಮಾರ್ಕ್ಸ್ ಕಾರ್ಡುಗಳು ಎಲ್ಲರ ಥರ ಎಲ್ಲದೇ ಇರ್ಬೋದು. ಹೌದೌದೌದವ್ವ, ಯಾಕಂದರೆ ಬದುಕು ಯಾವಾಗ ಏನೋ ಎತ್ತೋ ಗೊತ್ತಿಲ್ಲ. ಇರುವಷ್ಟು ಸಮಯ ಒಳ್ಳೆ ಕಥೆಗಳನ್ನು ಹೇಳ್ತಾ, ಸದ್ಗುಣಗಳ ಇರೋ ಮಹಾನುಭಾವರ ಬಗ್ಗೆ ಹೇಳ್ತಾ, ಅವರಲ್ಲಿ ಬದುಕಿನ ಬಗ್ಗೆ, ಜಗತ್ತಿನ ಬಗ್ಗೆ ಪ್ರಿಯವಾದ ಭಾವನೆಗಳು ಬರೋ ಥರ ಮಾಡಬೇಕು. ಈ ಫೇಲ್ ಆದು ಅಥವಾ ಓದದೇ ಇದ್ದು ಮಾತ್ರ ಜೀವನ ಇದೇನಿಲ್ಲ ಮಗ, ಇನ್ನೂ ಅದ್ಭುತ ಇದೆ. ಬಟ್ 4 ಅಕ್ಷರ ತಿಳ್ಕೊಂಡಿದ್ದು ನಾಳೆ ಬದುಕು ಸುಲಭ ಆಗುತ್ತೆ ಅಂತ ಹೇಳೋ ರೀತಿಯಲ್ಲಿ ಅವರನ್ನು ಅದ್ಭುತವಾಗಿ ಕನ್ವಿನ್ಸ್ ಮಾಡಬೇಕು, ಅಥವಾ ಅವರನ್ನು ವಶೀಕರಣ ಮಾಡಿಕೊಳ್ಬೇಕು. ಅದು ಬಿಟ್ಟು ಅವರ ನ್ಯೂನ್ಯತೆಯನ್ನೇ ಹೇಳ್ತಾ ಹೋದರೆ, ಮೇಷ್ಟ್ರು ಮನೆ ಶಾಲೆಗೆ ಹೋದ್ರೆ ಮೇಷ್ಟ್ರು ಬೈತಾರೆ, ಇಲ್ಲಿ ಬಂದು ನಮ್ಮ ಬೈತಾಳೆ, ಒಳ್ಳೆ ಕಥೆ ಆಯ್ತಲ್ಲ ಅಂತ ಅವ್ರು ರುಚಿಗೆದ್ದು ಬಿಡ್ತಾರೆ. ಆಮೇಲೆ ಶುಭವಾಗ್ಲಿ, ಮಗನಿಗೂ ಒಳ್ಳೇದಾಗ್ಲಿ. ಸಂಸ್ಕಾರಯುತವಾದ ಮಗ ಆದ್ರೆ ಅದು ನಿನ್ನ ಭಾಗ್ಯ. ಅಷ್ಟಂತೂ ಆಗ್ಲಿ, ದೇವ್ರು ಒಳ್ಳೇದು ಮಾಡ್ಲವ. ಶುಭವಾಗ್ಲಿ ತಾಯಿ. ನಾರಾಯಣ. ನೋಡಿ ಪಾಪ, ತಾಯಿ ಈ ಹಿಂದೆ ಕರೆ ಮಾಡಿದ್ರು ನಂಗೆ, ಈಗ ಅದು ನೆನಪಾಯಿತು. ಅವ್ರ ಮಗಳ ಬಗ್ಗೆ ಮಾಟ ಮಂತ್ರ ಅನ್ನೋ ವಿಚಾರ ಮಾತಾಡಿದ್ರು. ಹರೇ ಕೃಷ್ಣ. ಆಂಜನೇಯನ ಸ್ಮರಣೆ ಸದಾ ಮಾಡಿ, ಶ್ರೀರಾಮದೂತ ಶಿರಸಾನಮಾಮಿ. ಅವನನ್ನು ಮೀರಿ ಏನು ಬರ್ತವೆ? ನಿಮ್ಮ ಮನೆ ದೇವರನ್ನು ನಂಬಿ, ತಂದೆ ತಾಯಿಗಳ ಬಗ್ಗೆ ಸದಾ ಮನಸ್ಸಲ್ಲಿ ಒಂದು ಸ್ಮರಣೆ ಭಾವನೆ ಇರಲಿ, ಗುರುಗಳ ಬಗ್ಗೆ ಸ್ಮರಣೆ ಇರಲಿ. ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ, ನೆಗೆಟಿವ್ ಕಡೆ ಗಮನ ಕೊಡಲೇಬೇಡಿ. ಅದು ಫೋನಲ್ಲಿ ನೋಡೋ ವಿಚಾರಗಳಾಗಿರ್ಬೋದು, ಕೇಳೋದಾಗಿರ್ಬೋದು, ಸ್ನೇಹಿತರು ಸಹವಾಸಗಳಿರ್ಬೋದು. ನಿಮ್ಮಲ್ಲಿ ಹೆಚ್ಚು ನೆಗೆಟಿವ್ ಆಗ್ತಾ ಹೋದಷ್ಟು ಅವು ನಿಮ್ಮನ್ನು ಒಂದು ದಿವಸ ಕೆಡವಿಬಿಡ್ತವೆ. ಅದನ್ನೇ ಮಾಟ ಮಂತ್ರ ಅಂತ ಕರಿಬೋದಷ್ಟೆ. ಸದಾಕಾಲ ಗೋವಿಂದ, ಹರೇ ಕೃಷ್ಣ, ನಾರಾಯಣ, ಈಶ್ವರ, ಪರಮಾತ್ಮ, ವಾಸುದೇವ, ಹೀಗೆ ಬಾಯಿ ತುಂಬ ದೇವರ ನಾಮಸ್ಮರಣೆ ಮಾಡಿ ಯಾವುದು ಬರುತ್ತೆ? ಅದಾಗಿಯೂ ಕಷ್ಟ ಬರಲ್ಲ ಅಂತಿಲ್ಲ, ಬರ್ತವೆ. ಬಂದಾಗಲೂ ಹೇ ರಾಮ್ ಅಂತ ಇರಬೇಕು. ಅದಕ್ಕೆ ನಿರಂತರವಾಗಿ ಆ ಬುದ್ಧಿ ಇರಬೇಕು ನಮಗೆ. ಆಯಿತು, ಒಳ್ಳೆಯದಾಗ್ಲವ, ನಿನ್ನ ಮನೆಗೆ ಒಳ್ಳೆಯದಾಗಲಿ, ಶುಭವಾಗಲಿ.